तव्यं प्राण प्रजा सीमावलिं भजन्ति यत् प्राणे प्रतिष्ठसि प्रथमास्वथा श्रीणाञ्जलितं सत्यम् अथर्वाङ्गिरसामसि इन्द्रस्तं प्राणतेजसा वृद्धोऽसि परिरक्षिता अन्तरिक्षे जलसि सूर्यस्तं ज्योतिषां पतिः यदा संविशसि अथेमा प्राणते प्रजाः आनन्दरूपास्तिष्ठन्ति कामायां भविष्यति प्राच्यस्त्वं प्राणे प्राणिकर्षिः अत्ता विश्वस्य सत्पतिः वयमाद्य पिता त्वं याते तनो वाचि प्रचिता मातेव श्रीश्च प्रज्ञाञ्च असहैनम् प्राणो जायते तस्मिन् शरीरे आत्मानं वा प्रविभज्य सम्प्रातिष्ठते केनोत्क्रमते कथं भाग्यमपि दत्ते कथमध्यात्ममिति तस्मिन् च होवाच अतिप्रश्नान् पृच्छसि ब्रह्मिष्ठोऽसीति तस्मात् देहं ब्रवीमि आत्मन एष प्राणो जायते यथा एषा पुरुषे छाया एकस्मिन्ने तथा तथं मनोकृतेनायात्यस्मिन् शरीरे यथा सम्राटे वायुकृतानि विलीयन्ते एताङ्गानि एवमेवैष प्राणः इतरान् प्राणान् पृथक् पृथगेव तन्निधत्ते वायुपस्थे अपानम् मुखनासिकाभ्यां प्राणस्वयं प्रातिष्ठते मध्ये तु समानः एषः केदद्भुतमन्नं समन्वयति तस्मादेताः सप्तार्चिषो भवन्ति हृदिह्येषः आत्मा शतम् एकैकस्य द्वासप्तति प्रतिशाखा नाडी सहस्राणि भवन्ति आसु यामश्चरति पुण्येन पुण्यं लोकं नयति उभाभ्याम् मनुष्यलोकम् आदित्यो अवैवाह्यः प्राणः नयति अनुगृह्णानः पुनर्भवम् इंद्रियैर् मनसि सम्पद्यमानैः प्राणस्तेजसा युक्तः आत्मना यथा संकल्पितं लोकं नयति एवं विद्वान् प्राणं वेद नास्य प्रजाहीयते उत्पत्तिमायनं स्थानं विभुत्वं चैव पञ्चधा अध्यात्मं चैव प्राणस्य विज्ञायामृतमश्नुते ज्ञामृतमश्नुत इति ओ नमः ब्रह्मः श्रुति स्मृति शंकरं लोकशंकरं शंकराचार्यं केशवं बादरायणं सूत्रभाष्यकृतो वन्दे भगवतो पुनः पुनः श्रीमच्छंकर भगवत्पूज्यपाद सद्गुरुभ्यो नमः वरेण्यं सच्चिदानन्दं यतिवर्यं महामहिं वेदान्तसारज्ञं सद्गुरुं प्रणतोऽस्मि मुदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः। श्री भगवो ब्रह्म
ಹೃದಯೇಶ ಆತ್ಮ ಹೃದಿಹ್ಯೇಷ ಆತ್ಮ ಅತ್ರ ಏತದೇಕಶತಂ ನಾಡೀನಾಂ ತಾಸಾಂ ಶತಂ ಶತಮೇಕೈಕಸ್ಯಾಂ ಕೈತರೇಕಶತಂ ನಾಡೀನಾಂ ತಾಸಾಂ ಶತಂ ಶತಮೇಕೈಕಸ್ಯಾಂ ದ್ವಾಸಪ್ತತಿ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಭವಂತಿ ದ್ವಾಸಪ್ತತಿಶಾಖಾ ನಾಡೀ ಸಹಸ್ರಾಣಿ ಭವಂತಿ ಆಸು ವ್ಯಾನಶ್ಚರತಿ ಆಸುವ್ಯಾನಶ್ಚರತಿ ಹೃದಿಹ್ಯೇಷ ಆತ್ಮ ಅನ್ನಲ್ಲ ಕೈತರೇಕಶತಂ ನಾಡೀನಾಂ ಎಲ್ಲರಿದ್ದಾನೆ ತಾಸಾಂ ಶತಂ ಶತಮೇಕೈಕಸ್ಯಾಂ ಪೇಜ ಪೇಜ ಸಹಸ್ರಾಣಿ ಭವಂತಿ ಆಸುವ್ಯಾನಶ್ಚರತಿ ಹಾ ಇಲ್ಲಿ ವಿಶೇಷ ಬಸವ ಕನ್ನಡ ಬರಲ್ಲ ಬರುತ್ತೆ ಕನ್ನಡ ಅದಕ್ಕೆ ನನ್ನ ಮಂತ್ರಾರ್ಥ ಇದೆ ಭಾಷೆ ಓದ್ಬೇಕು ಹೃದಿ ಏಷಃ ಪುಂಡರೀಕಾಕಾರ ಮಾಂಸಪಿಂಡ ಪರಿಚ್ಛಿನ್ನೆ ಪುಂಡರೀಕಾಕಾರ ಮಾಂಸಪಿಂಡ ಪರಿಚ್ಛಿನ್ನೆ ಹೃದಯಾಕಾಶೆ ಏಷ ಆತ್ಮ ಆತ್ಮಸಂಯುಕ್ತೋ ಲಿಂಗಾತ್ಮ ಸಂಯುಕ್ತೋ ಲಿಂಗಾತ್ಮ ಇಲ್ಲಿ ಆತ್ಮ ಲಿಂಗಾತ್ಮನ ಆತ್ಮಾತ್ಮ ಅಂತ ಇದ್ದಾರೆ ಆತ್ಮನಿಂದ ಕೂಡಿಕೊಂಡ ಲಿಂಗಾತ್ಮನನ್ನ ಹೃದಯದಲ್ಲಿ ಅಂದ್ರೆ ಅವರು ಪುಂಡರೀಕ ಆಕಾರ ಪುಂಡರೀಕ ಅಂದ್ರೆ ಕಮಲ ಕಮಲದ ಆಕಾರ ಅಂದ್ರೆ ಮೊಗ್ಗಿನ ಆಕಾರ ಕಮಲದ ಮೊಗ್ಗಿದ ಅರಳಿದ ಕಮಲ ಅಲ್ಲ ಮೊಗ್ಗಾದ ಕಮಲದ ಆಕಾರ ಅದು ಅಧೋಮುಖವಾಗಿ ಜ್ಯೋತಿ ಬಿದ್ದರೆ ಅದು ಯಾವ ರೀತಿ ಕಾಣುತ್ತೋ ಹಾಗೆ ನಮ್ಮ ಹೃದಯ ಹೀಗೆ ಮೇಲಿಂದ ಹೀಗೆ ಮಾವಿನ ಹಣ್ಣು ಜ್ಯೋತಿ ಬಿದ್ದ ಜ್ಯೋತಿ ಬಿದ್ದಿದೆ ಪುಂಡರೀಕ ಮಾವಿನ ಹಣ್ಣು ಪುಂಡರೀಕ ಕಮಲ ಜ್ಯೋತಿ ಇದೆ ಅದು ಒಂದು ಮಾಂಸದ ಪಿಂಡ ಆ ಪಿಂಡದ ಮಧ್ಯದೊಳಗೆ ಅಲ್ಲಿ ಅಂತಃಕರಣ ಇರೋದಂತೆ ಅವರು ಬ್ರೈನಲ್ಲಿ ಇದೆ ಅಂತಾರೆ ಡಾಕ್ಟರ್ಗಳು ಇವರು ಹೃದಯದಲ್ಲಿದೆ ಅಂತಃಕರಣ ಮನಸ್ಸು ಬುದ್ಧಿ ಭಯ ಡವಳ ಎದೆ ಹೊಡ್ಕೊಳ್ತಾರ ಭಯ ಅದನ್ನ ಅಲ್ಲಿದೆ ಅಂತಾರೆ ವಿಚಾರ ಮಾಡೋದು ಯೋಚನೆ ಮಾಡೋದು ಅದೆಲ್ಲ ತಲೆಯಲ್ಲಿ ಬಿಸಿ ಆಗುತ್ತೆಪ್ಪ ಆ ಚದುರಂಗ ಆಡಿದ್ರೆ ಚೆಸ್ ಆಟ ಆಡಿದ್ರೆ ತಲೆ ಕಾಯುತ್ತೆ ತುಂಬಾ ಯೋಚನೆ ಮಾಡಿ ತಲೆ ಇದಾಗುತ್ತೆ ಅದು ತಲೆಯಲ್ಲಿ ಬ್ರೈನ್ ಇದೆಯಾ ಬ್ರೈನ್ ತಲೆ ಇದೆ ಯೋಚನೆ ತಲೆಯಲ್ಲಾಗುತ್ತೆ ಹೃದಯದಲ್ಲಾಗುತ್ತೆ ಸ್ವಲ್ಪ ಕಷ್ಟ ಎಲ್ಲರೂ ಹಾಕೊಳ್ಳಿ ಆ ಹೃದಯಾಕಾರ ಪುಂಡರೀಕಾಕಾರವಾದ ಒಂದು ಮಾಂಸಪಿಂಡ ಅದರಿಂದ ಪರಿಚ್ಛಿನ್ನವಾಗಿರುವ ಒಂದು ಹೃದಯಾಕಾಶ ಆ ಹೃದಯಾಕಾಶದಲ್ಲಿ ಈ ಆತ್ಮನು ಅಂದ್ರೆ ಆತ್ಮ ಶಬ್ದನ ಕರೆಸಿಕೊಂಡಂತ ಲಿಂಗಾತ್ಮ ಅಂದ್ರೆ ಸಪ್ತದಶಕಂ ಲಿಂಗಂ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ಪ್ರಾಣಾಪಾನಾದಿಗಳು ಮನಸ್ಸು ಬುದ್ಧಿ ಇದರಿಂದ ಕೂಡಿಕೊಂಡು 17ರ ಒಟ್ಟರಲ್ಲಿ ಈ ಜೀವಾತ್ಮ ಅಭಿಮಾನ ಪಟ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾನೆ ಈ 17 ಇದೆ ಇದರ ದೇಹದಲ್ಲಿ ಇದೆ ಮಾಂಡುಕ ಏಕೋನಂಶಿ ಮುಖ ಅಂದ್ರೆ 19 ಮುಖವುಳ್ಳವನು ಅಂತ ಅಂದ್ರೆ ಗತಾ ಕಲಾ ಪಂಚದಶ ಅಂತ ಮುಂಡುಕದಲ್ಲಿ 15 ಅಂತ ಹೇಳುತ್ತೆ ಷೋಡಶ ಕಲಾ ಅಂತ 16 ಅಂತ ಹೇಳುತ್ತೆ ಸಪ್ತದಶಕಂ ಲಿಂಗಂ ಅಂತ ಒಂದು ವಾಕ್ಯ ಇದೆ 17 ಅಂತ ಏಕಾದಶ ಪ್ರಾಣಾಹ ಅಂತ ಹೇಳಿ ಸೂತ್ರವಾಗಿ ಹೇಳಿದ್ದಾರೆ ಏನು ಬಟ್ ಎಲ್ಲ ಎರ್ರಾಬಿರಿ ಹೇಳಿದ್ರೆ ಯಾವುದೂ ಎಲ್ಲ ಏನೂ ಇಲ್ಲ ಬರೀ ಸೋರಿಕೆ ಅಂತ ಹೇಳಕ್ಕೆ ಅಲ್ಲಿ ಆತ್ಮ ಅಂದ್ರೆ ಆತ್ಮ ಸಂಯುಕ್ತನಾದ ಲಿಂಗ ಆತ್ಮ ಅಲ್ಲಿ ಕೂತ್ಕೊಂಡಿದ್ದಾನೆ ಅತ್ತ ಅಸ್ಮಿನ್ ಹೃದಯೇ ಏತತು ಏಕಶತಂ ಏಕೋತ್ತರ ಶತಂ ಸಂಖ್ಯೆಯ ಪ್ರಧಾನ ನಾಡೀನಾಂ ಭವತಿ ಅತ್ತ ಅಂದ್ರೆ ಇಲ್ಲಿ ಈ ಹೃದಯದಲ್ಲಿ ಏತತನ್ನು ಈ ರೀತಿಯಾಗಿ ಏಕಶತ ಏಕಶತನ 100 ಅಲ್ಲ ಏಕಶತೇನ ಗರ್ಭಪುಂಜೀರಿ ಪವಯದಿ ಶತ ಇವು ಆತ್ಮೈಕ ಶತಃ ಅದು 101 ಮಾಡಿದೆ ಇವು ಏಕಶತ ಅನ್ನೋ ಶಬ್ದಕ್ಕೆ 100ಗೆ ಶತ ಅಂದ್ಬಿಡುತ್ತೆ ಏಕಶತ ಅಂದ್ರೆ ಏಕೋತ್ತರ ಶತ ಅಂತ ಅರ್ಥ ಒಂದನ್ನು ಮುಂದಿಟ್ಕೊಂಡ್ರೆ 100 ಅಷ್ಟೋತ್ತರ ದ್ವಿಶತಂ ಇದು ದ್ವಿಶತೋತ್ತರ ದ್ವಿಶತಂ ಅಂದ್ರೆ ಶತೋತ್ತರ ದ್ವಿಹಿ ಅಂತ ಹೇಳ್ತಾರೆ ದ್ವಿಶತೋತ್ತರ ದ್ವಿ ಶತೋತ್ತರ ದ್ವಿಶತೋತ್ತರ ದ್ವಿ ದ್ವಿಶೋತ್ತರ ದ್ವೌ ಅಂತೂ ಹೇಳ್ಬೋದು ದ್ವಿ ಅಂತ ಉತ್ತರ ಉತ್ತರ ಮಾಡ್ಬಿಡುತ್ತೆ ಅದಕ್ಕೆ ಅದು ಮುಂದೆ ಇರೋದು ಅಂತ ದ್ವಿಶತೋತ್ತರ ದ್ವಿ ದ್ವಿ ದ್ವಿಶತೋತ್ತರ ದ್ವಿ ಶತೋತ್ತರ ಈ ಹೃದಯದಲ್ಲಿ ಏತತನ ಇದು ಅಂದ್ರೆ ಈ ಏಕಶತವಾದ ಅಂದ್ರೆ ಏಕೋತ್ತರ ಶತವಾಗಿರುವ ಸಂಖ್ಯೆಯಿಂದ ಕೂಡಿದ್ದಾದ ಇದಿಷ್ಟು ಪ್ರಧಾನ ನಾಡಿಗಳಂತೆ 101 ಇದೆಯಲ್ಲ ಅದರಲ್ಲಿ ಸುಷುಮ್ನ ಅದರಲ್ಲೇ ಒಂದು ಅಥವಾ ಅದರಲ್ಲಿ ಇನ್ನೊಂದು ಸುಷುಮ್ನ ಅದಕ್ಕೆ 101ಕ್ಕೂ ಒಂದು ಅಂತ ಅಂದ್ರೆ ಶತಂಚೈಕಾತ ಹೃದಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸ್ತು ತಾಸಾಂ ಅಂದ್ರೆ ಅದರಿಂದ
ಅದರಲ್ಲೇ ಒಂದಾಗುತ್ತೆ. 101 ಪ್ರಧಾನ ನಾಡಿಗಳು ಇರುತ್ತವೆ ಹೃದಯದಲ್ಲಿ. 101 ಇವರು ಎಷ್ಟು ಮಾಡಿದ್ರು ಡಾಕ್ಟ್ರು? ಎಷ್ಟಿದೆ ನಾಡಿಗಳು ಹಾರ್ಟ್ ಅಲ್ಲಿ? ನಾಡಿಗಳೇ ಗೊತ್ತಿಲ್ವಾ? ಈ 72 ಕೋಟಿ ಬೇಡ, ಹೃದಯದಲ್ಲಿ ನಾಡಿಗಳೇ ಗೊತ್ತಿರ್ಬೇಕಲ್ಲ. 101 ನಾಡಿ ನೋಡಿಲ್ವಾ? ಅಲ್ಲಿ ಲೆಕ್ಕ ಮಾಡಿಲ್ವಾ? ಹೌದಾ? ಅದೇ ನಾಡಿಗಳು ಯಾವ್ದು ಹೇಳ್ತಾ ಇರೋದು? ನಾಡಿಗಳು ಅನ್ನೋದಕ್ಕೆ ನರಗಳ ನಾಡಿಗಳು, ನಾಡಿಗಳನ್ನು ಪುಟ್ಟ ಪುಟ್ಟ ಶಬ್ದ ಮಾಡ್ತಲ್ಲ, ಅದ ನಾಡಿಗಳು. ಇಲ್ಲಿದೆ, ಇಲ್ಲಿ ಟಕ್ 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 ಶಬ್ದ, ಅದು ನಾಡಿನೋ? ವೈನ ನಾಡಿ ಅಂದ್ರೆ ವೈನ 101 ವೈನ ಅಲ್ಲಿ. ಏನಪ್ಪ ಅದೇ ಬಂತಲ್ಲ, ಹತ್ತತ್ತು ಇಲ್ಲಿಗೆ ಬರುತ್ತೆ. ಎಲ್ಲಾ ವೈನ್ಸ್, ಆರ್ಟರೀಸ್, ಕ್ಯಾಪಿಲರೀಸ್ ಒಂದು ಮುಗುದು ತುದಿಯಿಂದ ತುದಿ ಎಳೆದ್ರೆ ಭೂಮಿನ 2.5 ಸಲ ಸುತ್ತಬಹುದು. ಅದನ್ನ ಹೇಳಿದ್ರು. ಒಂದು ಮಗುದು ನಾಡಿ, ಆರ್ಟರಿ, ವೈನ್ಸ್, ಕ್ಯಾಪಿಲರೀಸ್ ಎಲ್ಲ ತೆಗೆದ್ಬಿಟ್ಟು ಎಳೆದ್ರೆ ಭೂಮಿ ಹೊಡೆಯುತ್ತೆ. ಇಡೀ ಭೂಮಿನ 2.5 ಸಲ ಸುತ್ತಳಿ. ಏನು ಕೇಳಿಸ್ತಾ ಇಲ್ಲ. ಕೊಡಪ್ಪ. ಇದು ಬ್ಲಡ್ ವೆಸಲ್ಸ್, ಆರ್ಟರೀಸ್, ವೀನ್ಸ್, ಕ್ಯಾಪಿಲರೀಸ್ ಒಂದು ಮುಗುದು ಒಂದು ತುದಿಯಿಂದ ಇನ್ನೊಂದು ತುದಿ ಎಳೆದ್ರೆ ಭೂಮಿನ 2.5 ಸಲ ಸುತ್ತಳಿಬಹುದಂತೆ. ಏನಪ್ಪ, ಅದಕ್ಕೆ ಭೂಮಿ ಬೇಗ ಹಿಡ್ಕೊತೀವಿ ಅಂತ ಹೇಳ್ತೀವಿ ನಾವು. ಭೂಮಿ ಬೇಗ ಟಕ್ ಗ್ಯಾಪ್ ಆಗುತ್ತಲ್ಲ ಭೂಮಿಗೆ. ಹೊರಟೋದ ಬೇರೆ ಆಗಿದ್ರೆ ಹೊರಟೋದಕ್ಕೆ. ಈಗಲೂ ಬೇರೆ ಭೂಮಿನೇ ಅದು, ಭೂಮಿ ವಿಷಯ ತೋರಿಸಿದ್ರು. ತಾಸಾಂ ಶತಂ ಶತಂ ಏಕೈಕಸ್ಯಾಹ ಪ್ರಧಾನಾಡ್ಯಾಹ ಭೇದಾಹ. ಆ 101ಕ್ಕೂ 100 ಪ್ರಧಾನ ನಾಡಿ ಭೇದ ಇದೆಯಂತೆ. 101 × 100 10,000 ಇದಾಯ್ತು, 10,100 ಆಯ್ತು. 101ಕ್ಕೂ 100 ನಾಡಿಗಳು ಎಕ್ಸ್ಟ್ರಾ ಇದೆಯಂತೆ, ಬೇರೆ ಬೇರೆ ಇದೆಯಂತೆ. ಆಮೇಲೆ ಪುನರಪಿ ದ್ವಾಸಪ್ತತಿ ದ್ವೇ ಸಹಸ್ರೇ ಅಧಿಕೇ ಸಪ್ತತಿಶ್ಚ ಸಹಸ್ರಾಣಿ. ಹೆಂಗ್ ಮಾಡಿದ್ರೆ 2 ಹೆಚ್ಚಾಗಿರುವಂತ 70,000, 2,000 ಹೆಚ್ಚಿರೋ 70,000, 2,000 ಹೆಚ್ಚಿರುವಂತಹ 70,000, 72,000 ಅಂತ. ಸಹಸ್ರಾಣಿ ಸಹಸ್ರಾಣಾಂ ದ್ವಾಸಪ್ತತಿ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಪ್ರತಿನಾಡಿ ಶತಂ ಸಂಖ್ಯೆಯ ಪ್ರಧಾನಾಡೀನಾಂ ಸಹಸ್ರಾಣಿ ಭವಂತಿ. ಮತ್ತೊಮ್ಮೆ ಆ 101 × 100 ಮಾಡಿದ್ಮೇಲೆ 10,100 ಆಯ್ತಲ್ಲ. 10,100ಕ್ಕೂ ಒಂದೊಂದಕ್ಕೂ ಕೂಡ 72,000 ನಾಡಿಗಳು ಸೇರ್ಕೊಂಡಿದೆ ಒಂದೊಂದಕ್ಕೂ. 10,100 × 72,000 ಅಷ್ಟು ನಾಡಿಗಳು. ಪ್ರತಿಶಾಖಾ ನಾಡಿಗಳಲ್ಲೂ 100 ನಾಡಿಗಳಲ್ಲೂ ಸಂಖ್ಯೆಯಿಂದ ಆ ಪ್ರಧಾನ ನಾಡಿಗಳು ಅಷ್ಟಾಗಿ ವ್ಯಾಪಿಸ್ಕೊಂಡಿದೆ ದೇಹವನ್ನ. ಆ ಶ್ರುತಿಗೆ ಹೇಗೆ ಆ ಕರೆಕ್ಟ್ ಲಂಕ ಗೊತ್ತಾಯ್ತು ಗೊತ್ತಿಲ್ಲ. ಹೌದಾ? ಇವರು ಅಪಾರ್ಥಿವ ರಜಾಗುಂಸಿ ನಾಡಿ ಮತ್ತೆ ವೇನ್ಸ್ ಅವೆಲ್ಲ ಬೇರೆ ಅಲ್ವಾ ಗುರುಗಳೇ? ನಾಡಿ ಅನ್ನೋದು ನಾವು ಅದು ಎನರ್ಜಿ ಫ್ಲೋ ಆಗೋದಕ್ಕೆ ಅಂತಾರಲ್ವಾ, ಅದು ಮತ್ತೆ ಆರ್ಟ್ರೀಸ್ ವೇನ್ಸ್ ಅನ್ನೋದು ಅದು ಬೇರೆ ಆಗುತ್ತೆ ಅಲ್ವಾ ಲೆಕ್ಕ? ಸೇಮ್ ಅಲ್ಲ, ಎನರ್ಜಿ ಅಲ್ಲ. ಹೌದಾ? ಅದು ನಾ ಬೇರೆ ಅನ್ಕೋತಾ ಇದ್ದೀನಿ. ಬಿಕಾಸ್ ನಮ್ದು ಇದ್ರಲ್ಲಿ ಬಸ್ ಮೋರ್ ಲೈಕ್ ಎನರ್ಜಿ ಫ್ಲೋಗೆ ನಾಡಿ ಇದು ಅಂತಾರೆ. ಆರ್ಟ್ರೀಸ್ ವೇನ್ಸ್ ಇಂಗ್ಲಿಷ್ ವಾಟ್ ಎವರ್ ಸೈಂಟಿಫಿಕ್ ವೇ ಅಲ್ಲಿ ಅಂತಾರೆ ಅಲ್ವಾ? ಅದು ಮ್ಯೂಟ್ ಆಗಿದೆ ಗುರುಗಳೇ, ಮೈಕಲ್ ಕೇಳಿಸ್ತಾ ಇಲ್ಲ. ಕಿರಣ್ ಮಾತಾಡ್ತಾ ಇರೋದು. ಆನ್ ಮಾಡಿಲ್ಲ, ಇಲ್ಲಿ ಕೇಳಿಸ್ತಾ ಇಲ್ಲಪ್ಪ. ಇಲ್ಲ ಕೇಳಿಸ್ತಾ ಇಲ್ಲ. ಸ್ವಲ್ಪ ಕೇಳಿಸುತ್ತೆ ಅಷ್ಟೇ, ಅಷ್ಟು ಚೆನ್ನಾಗಿ ಕೇಳಿಸ್ತಾ.
ಇವಾಗ ಕೇಳಿಸ್ತಾ ಇದೆಯಾ ಸರ್? ಸೂಪರ್ ಕೇಳಿಸ್ತಾ ಸೂಪರ್ ಆಗಿ ಕೇಳಿಸ್ತಾ ಒಂದ್ ಮೈಕ್ ಹೋಗ್ಬಿಟ್ಟಿದೆ, ಏನೋ ಆಗಿದೆ ಗೊತ್ತಿಲ್ಲ. ಇದು ಬ್ಲಡ್ ಫ್ಲೋ ಮತ್ತೆ ಎನರ್ಜಿ ಫ್ಲೋ, ವೈಟಲ್ ಏರ್, ಆರ್ಟರೀಸ್ ವೇನ್ಸ್ ಹೇಳ್ತಾ ಇರೋದು ಇಲ್ಲಿ. ಓಕೆ, ನಂದು ಅಂಡರ್ಸ್ಟ್ಯಾಂಡಿಂಗ್ ಅವೆರಡು ಬೇರೆ ಅಂತ, ಬಟ್ ಯಾ ಫೈನ್. ಓಕೆ, ಅಲ್ಲ ಆರ್ಟರೀಸ್ ಬೇರೆ ವೇನ್ಸ್ ಬೇರೆ, ಬಟ್ ಇಲ್ಲಿ ಹೇಳ್ತಾ ಇರೋದೆಲ್ಲ ಒಟ್ಟುಗೂಡಿಸಿ ಅದನ್ನೇ ನಾಡಿಗಳು ಅಂತ ಇರೋದು. ಹಾ ಸರಿ, ಗೊತ್ತಾಯ್ತು. ಅದೇ ಯೂಶಲಿ ಯಾಕಂದ್ರೆ ನಮ್ದ್ರಲ್ಲಿ ಚಕ್ರಾಸು ನಾಡೀಸು ಅಂತ ಬೇರೆ ಅಂತ ನಂದು ಐಡಿಯಾ ಇತ್ತು, ಬಟ್ ಐ ಮೈಟ್ ಬಿ ರಾಂಗ್. ಚಕ್ರ ಇದೆಲ್ಲ ನೋಡಿ ಬೇರೆ, ಸೂರ್ಯನಾಡಿ, ಇಡಾನಾಡಿ, ಪಿಂಗಳ ನಾಡಿ ಅದು ಬೇರೆ. ಇಲ್ಲಿ ನಾಡ್ತಾ ಹೇಳ್ತಾ ಇರೋದು ವೈನ್ಸ್ ಅಲ್ಲಿ ಇದು ಇದು ಹೇಳ್ತಿರೋದು. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಹಾ ಸರಿ, ಸೂಪರ್ ಆಗಿದೆ. ಏನಿದು ತುಂಡಾಗಿತ್ತ? ಲೂಜು ಲೂಜು ಲೂಸು ಲೂಜು. ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ಚೆನ್ನಾಗಿದೆ ಗುರುಗಳೇ, ನೀವು ಬೈತೀರಾ ಅಷ್ಟೇ. ನನ್ಗೆ ಅದ್ ಸುಮ್ನೆ ಈ ಪ್ಲಗ್ಗಿಂಗ್ ಎಳಿಯೋದು, ಅದ್ ಮಾಡೋದು, ಸುತ್ತೋದು ಏನೋ ಮಾಡಿರ್ತಾರೆ ಅಷ್ಟೇ ಕಿತಾಪತಿ. ಆಲ್ ನಾಡೀಸ್ ಅರೌಂಡ್ ಯು ಆರ್ ವರ್ಕಿಂಗ್ ಪರ್ಫೆಕ್ಟ್ಲಿ. ಎಲ್ಲ ಪರ್ಫೆಕ್ಟ್ ಮಾಡಿರ್ತೀರಾ? ಇಲ್ಲ ಇಲ್ಲ, ನೀವೊಬ್ಬರೇ ಪರ್ಫೆಕ್ಟ್. ಎಲ್ಲರೂ ಏನೋ ಎಲ್ಲಾರು ಮಾಡ್ತಾರೆ, ಹಂಗಾಗಿ ಎಲ್ಲ ಹಾಳು ಮಾಡ್ಬಿಡ್ತಾರೆ. ನಮ್ ಗುರುಗಳ ಶಿಷ್ಯ ಅಲ್ಲ ಇಲ್ಲ, ಗುರು 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 ಶಿಷ್ಯ ಅಲ್ಲ. ಆಸನಾಡೀಸು ವ್ಯಾನೋ ವಾಯುಶ್ಚರತಿ. ಈ 72,72,10,201 ನಾಡಿಗಳಲ್ಲಿ ವ್ಯಾನವಾಯು ಸಂಚಾರ ಮಾಡ್ತಾರಂತೆ ನೋಡಿ. ಅದಷ್ಟು ಸ್ಟ್ರಾ ಕೊಳೆ, ಅದರೊಳಗೆ ವ್ಯಾನವಾಯು ಸಂಚಾರ ಮಾಡ್ತಾರಂತೆ. ನಮ್ಗೆ ಎಲ್ಲಾರು ಅಯ್ಯೋ ಇದ್ದಾಗ ನೋವು, ಇಲ್ಲಾಗ ಹೊರುತ್ತೆ, ಈ ಬೆಲ್ ನೋವು, ಅದು ನೋವು, ಇದು ನೋವು ಅಂದಾಗ ಆ ವ್ಯಾನವಾಯು ಅಲ್ಲೆಲ್ಲ ಕೈ ಕೊಟ್ಬಿಡುತ್ತೆ. ಆ ಕೈ ಕೊಟ್ಬಿಡ್ತಿಲ್ಲ ನೋಯಿಸೋದು. ಅಲ್ಲಿ ಫ್ಲೋ ಆಗದೆ ಹೋದ್ರೆ, ಬ್ಲಡ್ ಆಗ್ಲಿ ಇನ್ನೊಂದಾಗ್ಲಿ ಶಕ್ತಿ ಫ್ಲೋ ಆಗದೆ ಹೋದ್ರೆ ಅಲ್ಲಿ ಸ್ಟ್ರಕ್ ಆದ್ಕೊಳ್ಳೆ ನೋಯಿಸು ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಎಲ್ಲ ಫಿಟ್ ಆಗಿರ್ಬೇಕಾದ್ರೆ ವ್ಯಾನ ದೇವತೆ ಅನುಗ್ರಹ ಚೆನ್ನಾಗಿರ್ಬೇಕು. ವ್ಯಾನವಾಯು ಎಲ್ಲಾ ಕಡೆ ಕರೆಕ್ಟ್ ಆಗಿ ನೀನು ಸಂಚಾರ ಮಾಡ್ತೀರಪ್ಪ, ಯಾವ್ದಾಗೂ ಇದು ಮಾಡ್ಕೋಬೇಡ. ಅದು ವೈನು ಇದಾಗ್ಬಿಡುತ್ತೆ, ಕಗ್ಬಿಡ್ತು ಅಂದ್ರೆ ಸಂಚಾರ ಮಾಡೋಕೆ ಇದಾಗ್ಬಿಡುತ್ತೆ. ಹೌಸ್ ಪೈಪ್ ಬಿಸಿಲಲ್ಲಿ ಒಂದ್ಸಲ ಟ್ವಿಸ್ಟ್ ಆಗ್ಬಿಡುತ್ತಲ್ಲ, ಹಂಗೆ ಟ್ವಿಸ್ಟ್ ಆಗ್ಬಿಡ್ತು ಅಂತಂದ್ರೆ ಪಾಪ ಅದು ಓಡಾಡಕ್ಕಾಗಲ್ಲ, ಅವಾಗ ಕಷ್ಟ ಆಗ್ಬಿಡುತ್ತೆ. ಆ ಟ್ವಿಸ್ಟ್ ಆಗದೆ ಇರುವಾಗ ಮಧ್ಯ ಯಾರು ತೂರಿಸ್ತಾ ಇರ್ಬೇಕು, ಅವ್ರು ಕೊಳವೆ ಹಾಕಿ ಕ್ಲೀನ್ ಮಾಡ್ತಾ ಇರ್ಬೇಕು. ಆದಿತ್ಯಾದಿ ರಶ್ಮಯೋ ಹೃದಯ ಸರ್ವತೋಗಾಮಿನೀಭಿ ನಾಡೀಭಿ ಸರ್ವದೇಹಂ ಸಂವ್ಯಾಪ್ಯ ವ್ಯಾನೋ ವರ್ತತೆ. ವ್ಯಾನ ವ್ಯಾಪನಾದ್ ಬಿಟ್ಬಿಟ್ಟಲ್ಲ, ವ್ಯಾನ ವ್ಯಾಪನ, ವ್ಯಾಪನಾದನ ವಿ ಅನ್ನ ಅಂದ್ರೆ ವಿ ಅನ್ನೋದು ವ್ಯಾಪಕವಾಗಿದೆ, ವ್ಯಾಪಿಸ್ಕೊಂಡಿದೆ ಅನ್ನೋದನ್ನ ವ್ಯಾನ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಹೇಗೆ ಆದಿತ್ಯನಿಂದ ರಶ್ಮಿಗಳು ಬಂದು ನಮ್ಮ ಹೃದಯಕ್ಕೆ ಸೇರಿ ಅದು ಎಲ್ಲಾ ಕಡೆ ಹೋಗಿರ್ತಕ್ಕ ನಾಡಿಗಳನ್ನೇ ದೇಹನೆಲ್ಲ ವ್ಯಾಪಿಸಿಕೊಂಡು ತುಂಬಿಕೊಂಡಿದೆಯೋ, ಅದೇ ರೀತಿ ವ್ಯಾನವಾಯು ಇಡೀ ದೇಹವನ್ನೆಲ್ಲ ವ್ಯಾಪಿಸ್ಕೊಂಡು ತುಂಬಿಕೊಂಡಿದೆ ಅಂತ. ಆದಿತ್ಯನ ರಶ್ಮಿ ಹೇಗೆ ಭೂಮಿಯನ್ನೆಲ್ಲ ವ್ಯಾಪಿಸ್ಕೊಂಡಿದೆ ಸಾಕಾಗಿತ್ತು, ಸೂರ್ಯನ ರಶ್ಮಿ ಪೂರ್ತಿ ಭೂಮಿ ಮೇಲೆ ಬಿದ್ದು ಭೂಮಿಯನ್ನೆಲ್ಲ ತುಂಬಿಕೊಂಡಿದೆಯೋ ಅದೇ ರೀತಿ ವ್ಯಾನವಾಯು ದೇಹನೆಲ್ಲ ವ್ಯಾಪಿಸ್ಕೊಂಡಿದೆ ದೃಷ್ಟಾಂತ. ಅದೇನೋ ಆದಿತ್ಯ ರಶ್ಮಿಯು ಹೃದಯಕ್ಕೆ ಬಂದು ನಾಡಿಗೆ ಬಂದು ನಾಡಿ ಸರ್ವತೋಗಾಮಿಯಾದ ನಾಡಿಗಳು ಸೇರ್ಕೊಂಡು ದೇಹನೆಲ್ಲ ವ್ಯಾಪಿಸ್ಕೊಂಡಿರುತ್ತೆ. ಅದ್ರ ಮೂಲಕವಾಗಿ ವ್ಯಾನವಾಯು ಆದಿತ್ಯನ ಸೇರ್ಕೊಂಡಿರ್ತಾನೆ. ವ್ಯಾನಕ್ಕೂ ಆದಿತ್ಯನಿಗೂ ಒಂದು ಲಿಂಕ್ ಇದೆ, ಸಂಚಾರ ಹೋಗ್ತಾ ಇರ್ತದೆ. ಕೊಂಡ್ರ ಸಂಧಿ ಸ್ಕಂಧ ಮರ್ಮದೇಶೇಷು ವಿಶೇಷೇಣ ಪ್ರಾಣಾಪಾನವೃತ್ತಿಯೋಶ್ಚ ಮಧ್ಯೆ ಉದ್ಭೂತವೃತ್ತಿ ವೀರ್ಯವತ್ ಕರ್ಮ ವೀರ್ಯವತ್ ಕರ್ಮ ಕರ್ತಾ ಭವತಿ. ಸಂಧಿನೇ ಜಾಯಿಂಟ್, ಅಲ್ಲಿ ಕೆಲಸ ಮಾಡೋದು ವ್ಯಾನ. ಸ್ಕಂಧನ ಹೆಗಲು, ಅಲ್ಲಿ ಮೂಟೆ ಹೊರೋದು, ಭಾರ ಹೊರೋದು ವ್ಯಾನದ್ದೇ. ಇದು ರನ್ನಿಂಗ್ ರೇಸ್ ಮಾಡ್ತಾರಲ್ಲ, 500 ಮೀಟ್ರು 800 ಮೀಟ್ರು 1000 ಮೀಟ್ರು ಓಡ್ತಾರಲ್ಲ, ಆ ವ್ಯಾನ ಶಕ್ತಿ ಜಾಸ್ತಿ ಇದ್ದವರೆ ಬೇಗ ಓಡೋದು. ಈ ಅಗ್ನಿ ವಚನ ಮಾಡ್ತಾರಲ್ಲ, ಯಜ್ಞದಲ್ಲಿ ಆ ಅರಣಿಯಿಂದ ಅಗ್ನಿ ತೆಗಿಬೇಕಾದ್ರೆ ಕಡಿತಾರೆ, ಬಹಳ ಶಕ್ತಿ ಬೇಕು ಅದಕ್ಕೆ. ಯಥಾ ಅಗ್ನೇಹೇ ಮಂಥನಂ ಆಜೇ ಶರಣಂ ದೃಢಸ್ಯ ಸಹಾಯಮನಂ. ಈ ರಾಮ ಆ ಶಿವಧನಸ್ಸನ್ನ ಯಾರು ಬುರ್ದಲ್ಲ, ಅದು ವ್ಯಾನ ಶಕ್ತಿ. ಅದು ಅರ್ಜುನ ಆ ಇದರಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಆ ಧನಸ್ಸನ್ನ ಕಟ್ಟಿ ಆ ಮತ್ಸ್ಯ ಭೇದ ಮಾಡಿದ್ನಲ್ಲ, ಅದು ವ್ಯಾನ ಶಕ್ತಿ. ಅದು
ಯಾರಿಗೆ ವ್ಯಾನ ಶಕ್ತಿ ಜೋರಾಗಿದೆಯೋ ಅವ್ರು ಓಡೋದ್ರಲ್ಲಿ, ಎತ್ತೋದ್ರಲ್ಲಿ, ಆ ವೀರವತ್ ಕರ್ಮ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವ್ರು. ವ್ಯಾನ ಯಾರಿಗೆ ಅಗ್ನಿ ಕಡೆ ಹೋದ್ರೆ ಅವ್ನು 10 ನಿಮಿಷ 5 ನಿಮಿಷಕ್ಕೆ ಸುಸ್ತಾಯ್ತು ಅಂದ್ರೆ ತಾಕತ್ತಿಲ್ಲ ಆಯ್ತು, ಅವನಿಗೆ ಏನಾದ್ರು ಪ್ರೋಟೆಕ್ಸ್ ಕೊಡ್ಬೇಕು, ಪ್ರೋಟೆಕ್ಸ್ ಕೊಟ್ಟು ಅಥವಾ ಇನ್ನೇನಾದ್ರು ಕೊಟ್ಟು ಸ್ವಲ್ಪ ಶಕ್ತಿ ಎನರ್ಜಿ ಬರೋ ಮಾಡ್ಬೇಕು. ಅಭ್ಯಾಸ ಹೋಗೋದು ವ್ಯಾನ ಶಕ್ತಿ ಕಮ್ಮಿ ಆದಾಗ ಬಿಟ್ಬಿಟ್ಟಾಗ ವ್ಯಾನ ಶಕ್ತಿ ಕಮ್ಮಿ ಆಗುತ್ತೆ. ಅದು ಒಂದಕ್ಕೊಂದು ಪ್ರೋ. ಅದು ಅಭ್ಯಾಸ ಮಾಡಿದಷ್ಟು ವ್ಯಾನ ಶಕ್ತಿ ಚೆನ್ನಾಗಿದೆ. ವ್ಯಾನ ಶಕ್ತಿ ಹೆಚ್ಚಾದಷ್ಟು ಹಸಿವು ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಿದೆ. ಹಸಿವು ಜೀರ್ಣಶಕ್ತಿ ಆದ್ರೆ ಚೆನ್ನಾಗಿ ಊಟ ಮಾಡ್ತಾನೆ, ಚೆನ್ನಾಗಿ ತುಪ್ಪ ಮೊಸರು ಅದು ಚೆನ್ನಾಗಿ ಊಟ ಮಾಡಿದ್ರೆ ಅಷ್ಟೆಲ್ಲ ಪುಷ್ಟಿ ಆಗ್ತಾರೆ, ಶಕ್ತಿ ಆಗ್ತಾರೆ. ಒಟ್ಟು ಮೇಲೆ ಸಂಧಿ ಸ್ಕಂಧ, ಸ್ಕಂಧ ಅಂದ್ರೆ ಹೆಗಲು, ಮರ್ಮ ದೇಶ, ಮರ್ಮ ಅಂದ್ರೆ ವೀಕ್ ಪಾಯಿಂಟ್, ಆ ಜಾಗದಲ್ಲೆಲ್ಲ ವಿಶೇಷವಾಗಿ ವ್ಯಾನ ಕೂತ್ಕೊಂಡಿದ್ದು ಆ ಪ್ರಾಣಾಪಾನಗಳ ವೃತ್ತಿಯನ್ನು ಮಾಡುತ್ತಾ ಆ ವೃತ್ತಿಗಳ ಮಧ್ಯದಲ್ಲಿ ಪ್ರಾಣಾಪಾನಗಳ ವೃತ್ತಿಯ ನಡುವೆ ಕೂತ್ಕೊಂಡು ಉದ್ಭೂತ ವೃತ್ತಿ ಅವನು ತಾನು ಎದ್ಕೊಂಡ ವೃತ್ತಿಯುಳ್ಳವನಾದಾಗ ವೀರ್ಯವತ್ ಕರ್ಮಕರ್ತ. ಈ ಮರ ಹತ್ತೋದಕ್ಕೂ ಭಾರಿ ಕಷ್ಟ. ಆ ತೆಂಗಿನ ಮರ ಹತ್ತಾರಲ್ಲ, ಇಡೀ ದೇಹವನ್ನು ಎತ್ಕೊಂಡು ಹತ್ಬೇಕಲ್ಲ, ಈ ರಟ್ಟೆಗೆ ಹೀಗೆ ಜಗ್ತಾರೆ, ರೊಂಗಿ ಮೇಲಕ್ಕೆ ಹೋಗ್ತಾರೆ, ಮತ್ತೆ ಜಗ್ತಾರೆ ಹೋಗ್ತಾರೆ. ಎಂತ ಬೆಟ್ಟ ಹಾಕ್ತಾರೆ. ಅದಕ್ಕೇನು ಹೇಳ್ತಾರಲ್ಲ, ಅದಕ್ಕೆ ಹೋಗೋದಕ್ಕೆ ಅದೇನಂತಾರ, ಅದಕ್ಕೆ ಅದು ಹೋಗೋದಕ್ಕೆ ಅನ್ನೋ ಒಂದು ಹೆಸರಿದೆ. ಮೌಂಟೇನಿಯರ್ ಬೇರೆ, ಪಾದಚಾರಿಯಾಗಿ ಹತ್ಕೊಂಡು ಹೋಗೋದಕ್ಕೆ ಒಂದೊಂದು ಅದನ್ನ ಇನ್ನೊಂದು ಹೆಸರು ಕೇಳಿದ್ದೀನಿ. ಟ್ರೆಕ್ಕಿಂಗು, ಟ್ರೆಕ್ಕಿಂಗು ಅಂತ ಕರೆಕ್ಟ್. ಅದೇ ಟ್ರೆಕ್ಕಿಂಗು ಸಮದಟ್ಟದಲ್ಲೂ ಆಗುತ್ತೆ. ಗುಡ್ಗಾಡ್ ಹತ್ತೋದು ಟ್ರೆಕ್ಕಿಂಗೆ, ಸಮದಟ್ಟು ಹೋಗೋದು ಟ್ರೆಕ್ಕಿಂಗೆ. ಬೋತ ಟ್ರೆಕ್ಕಿಂಗ್. ಅರಣ್ಯ ಪ್ರದೇಶ ಆಗ್ಬೇಕಾ? ಅನ್ಯ ಪ್ರದೇಶ ಆಗಲ್ಲ, ಅರಣ್ಯವೇ ಆಗ್ಬೇಕು. ಮಧ್ಯ ರಾ ಹಾಕ್ಬೇಕು. ಅನ್ಯ ಪ್ರದೇಶ ಆದ್ರೆ ವಾಕಿಂಗ್ ಆಗುತ್ತೆ, ಮಧ್ಯ ರಾ ಹಾಕಿದ್ರೆ ಟ್ರೆಕ್ಕಿಂಗ್ ಆಗುತ್ತೆ. ಅಲ್ಲ, ನನ್ನ ಮನೆ ವಾಟ್ಸಪ್ ಬಂತು, 21 ಕಿಲೋಮೀಟರ್ ಹೆಣ ಹಾಸ್ಕೊಂಡ್ ಬಂದಂತೆ. ಇದನ್ನ ಜಮ್ಮು ಕಾಶ್ಮೀರ ಯಾರೋ ಬಿದ್ಬಿಟ್ಟು ಬಂಡೆ ಬೀಸ್ ಹತ್ತೋದಂತೆ. ಅವನ್ನ ಇವರು ಯೋಧರು ಆ ಹೆಣವನ್ನ ಇದು ಇಟ್ಕೊಂಡು 25 ಕಿಲೋಮೀಟರ್ ಹೊತ್ಕೊಂಡ್ ಬಂದು ಅದನ್ನು ಕೊಟ್ಟು ಹೋದ ಮನೆಗೆ ನಡ್ಕೊಂಡ್ ಬಂದು. ಇಷ್ಟು ಶಕ್ತಿ ಇದೆ ಯೋಧರಿಗೆ ಅಂತ. ಒಟ್ಟ ಮೇಲೆ ವೀರ್ಯವತ್ ಕರ್ಮಕರ್ತ, ಶಕ್ತಿಯುಕ್ತವಾದ ಕೆಲಸವನ್ನು ಮಾಡುವ ಆತನು ವ್ಯಾನ. ಅವನಿಂದ ಈ ಕೆಲಸ ನಡೆಯುತ್ತೆ, ಅವನೇ ಇದಕ್ಕೆ ಕಾರಣ ಅಂತ. ಆಮೇಲೆ ಅಥೈಕಯೋರ್ಧೌದಾನ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಭಾಭ್ಯಾಮೇವ ಮನುಷ್ಯ ಲೋಕಂ ಯಶಸ್ವಿ ಪಾಪೇನ ಪಾಪಂ ಭಾಭ್ಯಾಮೇವ ಮನುಷ್ಯ ಲೋಕಂ ಅಥ ಏಕಯಾ ಊರ್ಧ್ವಃ ಉದಾನಃ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಂ ಏವ ಮನುಷ್ಯ ಲೋಕಂ. ಅಥ ಇನ್ನೊಂದಿದೆ 101ರಲ್ಲಿ, ಇದರಲ್ಲಿ 5ರಲ್ಲಿ ಇನ್ನೊಂದಿದೆಯಲ್ಲ ಉದಾನ ಅಂತ. ಆ ಉದಾನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ, ಜನ್ಮಾಂತ ಕರ್ಕೊಂಡು ಹೋಗ್ತಾನೆ ಈ ಜೀವನನ್ನ. ಅದೇ ನಿದ್ದೆ ಕರ್ಕೊಂಡು ಹೋಗೋದು ಪ್ರತಿನಿತ್ಯ ಅದೇ, ಬರೀ ಜನ್ಮಾಂತ ಕಂಡು ಯಾವತ್ತೋ ಒಂದ್ ದಿವಸ ಕೆಲಸ ಅಂತ ಆಗುತ್ತೆ. ದಿವಸನೂ ಕೆಲಸ ಇದೆ. ದಿವಸ ಏನ್ ಕೆಲಸ ಅಂತಂದ್ರೆ ನಿದ್ದೆ ಕರ್ಕೊಂಡು ಹೋಗೋದು. ಹಾರೋದಿದೆಯಲ್ಲ ಮನುಷ್ಯ, ಹಾರೋದು ಉದಾರ ಶಕ್ತಿಯಿಂದಂತೆ. ಕುಪ್ಪಸು ಲಾಂಗ್ ಜಂಪ್ ಮಾಡೋದು, ಹೈ ಜಂಪ್ ಮಾಡೋದೆಲ್ಲ ಇದ್ರದ್ದು ಉದಾರ ಶಕ್ತಿ. ನಿದ್ದೆಗೆ ಹೋಗೋದು ಉದಾರ ಶಕ್ತಿ, ಜನ್ಮಾಂತರಕ್ಕೆ ಹೋಗೋದು ಉದಾರ ಶಕ್ತಿ. ಅಷ್ಟಕ್ಕೆ ಉದಾನ ಹೆಲ್ಪ್ ಮಾಡ್ತಾನೆ. ಅವನು ಪುಣ್ಯೇನ ಕರ್ಮನ ಅಂತ, ಪುಣ್ಯಕರ್ಮದಿಂದ ಪುಣ್ಯಲೋಕಕ್ಕೆ ಗಂಧರ್ವಾದಿ ಬ್ರಹ್ಮಲೋಕಾಂತವಾದ ಎಲ್ಲಾ ಲೋಕಕ್ಕೆ ಹೋಗ್ತಾನೆ. ಪಾಪದಿಂದ ಅದು ಪಶುವಾದಿಯಿಂದ ಸ್ಥಾವರಾಂತವಾದ ಅಧೋಜನ್ಮ ತಗೊಂಡು ಹೋಗುತ್ತೆ. ಈ 30 to 70 ಆದ್ರೆ ಮನುಷ್ಯ ಲೋಕದಲ್ಲಿ ಇರ್ತಾರೆ. 30 ಬಿಲೋ ಆದ್ರೆ ಪ್ರಾಣಿ ಜನ್ಮ, 70 ಜಾಸ್ತಿ ಅಬವ್ ಆದ್ರೆ ಇದಕ್ಕೆ ಹೋಗ್ತಾರೆ, ದೇವಲೋಕ ಹೋಗ್ತಾರೆ, ಮೇಲ್ಲೋಕ ಹೋಗ್ತಾರೆ. ಅಲ್ಲಿಂದ ಅಷ್ಟು 40% ಇದೆಯಲ್ಲ, 50 ಹಿಂದಕ್ಕೆ 20 ಮುಂದಕ್ಕೆ 20 ಅದು ಮನುಷ್ಯರಲ್ಲೇ ಓಡಾಡ್ತಾ ಇರ್ತಾರೆ. ಹ್ಯಾಂಡಿಕ್ಯಾಪ್ ಇಂದ ಶಂಕರಾಚಾರ್ಯಂತ ಮಹಾತ್ಮರವರೆಗೂ ಹೊಡ್ತಾರೆ. ಅಥಯಾತು ತತ್ರ ಏಕಶತಾನಾಂ ನಾಡೀನಾಂ ಮಧ್ಯೆ ಊರ್ಧ್ವಗ ಅಷ್ಟದ ಊರ್ಧ್ವಗ ಸುಷುಮ್ನಾಖ್ಯಾ ನಾಡಿ
ತಯಾ ಏಕಯಾ ಊರ್ಧ್ವಸನ್ ಉದಾನೋ ವಾಯು ಆಪಾದತಲ ಮಸ್ತಕ ವೃತ್ತಿ ಸಂಚರನ್ ಪುಣ್ಯೇನ ಕರ್ಮಣ ಶಾಸ್ತ್ರ ವಿಹಿತೇನ ಪುಣ್ಯಂ ಲೋಕಂ ದೇವಾದಿಸ್ಥಾನ ಲಕ್ಷಣಂ ನಯತಿ ಪ್ರಾಪಯತಿ. ಇನ್ನು 101 ನಾಡಿಗಳ ಪೈಕಿ ಅಂತ ಇದ್ದಾರೆ, 5ರಲ್ಲಿ ಒಂದು ಹೇಳ್ತಾ ಇಲ್ಲ. ಸತ್ಯ ಏಕಶತಾನಾನ್ ನಾಡಿನ ಮಧ್ಯೆ 101 ನಾಡಿಗಳಿದೆಯಲ್ಲ, ಆ ನಾಡಿಗಳಲ್ಲಿ ಯಾವುದೋ ನಾಡಿ ಊರ್ಧ್ವಮುಖವಾಗಿ ಹೋಗುವಂತಹ ನಾಡಿ. ಇಲ್ಲಿ ಊರ್ಧ್ವಗ ಶಬ್ದಕ್ಕರ್ಥ ಲೋಕಾಂತಕ್ಕೆ ಹೋಗೋದು ಊರ್ಧ್ವಗ ಅಂತ ಆಯ್ತಲ್ಲ. ಸುಷುಮ್ನ ನಾಡಿಯಲ್ಲ ಇದು, ಉದಾನ ಅಲ್ಲ. ಊರ್ಧ್ವಗ ಕರೆಕ್ಟ್ ಅಲ್ವಾ? ಏಕಶತಾನ ನಾಡಿನ ಮಧ್ಯೆ ಊರ್ಧ್ವಗ ಸುಷುಮ್ನಾಖ್ಯಾನ ಕರೆಕ್ಟ್. ಕರೆಕ್ಟ್. ಹೃದಯದಿಂದ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಸುಷುಮ್ನಾ ನಾಡಿ ಮೂಲಕ ಹೋಗ್ತಾನೆ. ಅದು ನೆತ್ತಿವರೆಗೂ ಬಂದಿದೆ, ಅದು ಊರ್ಧ್ವಗಾಮಿಯಾಗಿ ಬಂದಂತಹ ನಾಡಿ. ಅದು ಊರ್ಧ್ವಂ ಗಚ್ಚತಿ ಇದು ಊರ್ಧ್ವಗ. ನಾಡಿ ಶಬ್ದ ಸ್ತ್ರೀಲಿಂಗವಾದ್ರಿಂದ ಊರ್ಧ್ವಗ. ಸುಷುಮ್ನಾ ಎಂಬ ನಾಡಿ. ಆ ಒಂದು ನಾಡಿಯಿಂದ ಮೇಲಕ್ಕೆ ಬಂದವನಾಗಿ ಈಗ ಉದಾಹರಣೆ ವಾಯು ಮಾಡ್ತಿದ್ದಾರೆ. ಇದಕ್ಕೆ ಪೀಠಿಕೆಯಾಗಿ ಹಾಕ್ತಾ ಇದ್ದಾರೆ. ಸುಷುಮ್ನಾ ನಾಡಿಗೆ ಉದಾಹರಣೆ ವೃತ್ತಿಗೆ ಪೀಠಿಕೆಯಾಗಿ ಸುಷುಮ್ನಾ ನಾಡಿ ಹಾಕ್ಬಿಟ್ಟು ಅಲ್ಲಿನ ಆ ಊರ್ಧ್ವಮುಖನಾದ ಮೇಲೆ ಉದಾನು ವಾಯು ಎಂಬ ವಾಯು ಇದೆಯಲ್ಲ, ಅವನ ಆಪಾದತಲ ಮಸ್ತಕ ವೃತ್ತಿ. ಸಂತಾಪೈತಿ ಸ್ವಂದೇಹಂ ಆಪಾದತಲ ಮಸ್ತಕ. ಹೆಜ್ಜೆಯಿಂದ ನೆತ್ತಿವರೆಗೂ ನಖಶಿಖ ಪರ್ಯಂತವಾಗಿ ಎಲ್ಲಾ ಕಡೆಯಲ್ಲಿ ಓಡಾಡ್ತಾ ಇರುವಂತಹ ಇದು. ಅದನ್ನೇ ಅವನು ಗುದದ್ದಾನು ಹೋಗೋದಕ್ಕೂ, ಮೂತ್ರದ್ದಾನು ಹೋಗೋದಕ್ಕೂ, ನೆತ್ತಿನ ಹೋಗೋದಕ್ಕೂ, ಕಣ್ಣಿನ ಹೋಗೋದು, ಎಲ್ಲರಿಗೂ ಹೋಗೋದಕ್ಕೂ ಉದಾನವಾಯುವೇ ಕಾರಣ. ಅವನು ಯಾವುದೋ ಒಂದು ಜಾಗದಲ್ಲಿದ್ರೆ ಹೋಗೋರು ಅದರಲ್ಲೇ ಹೋಗ್ಬೇಕಾಗುತ್ತೆ. ದೇಹದಲ್ಲೆಲ್ಲ ಓಡಾಡ್ಕೊಂಡಿದ್ರೆ ಅವ್ರ ಕರ್ಮಾನುಸಾರವಾಗಿ ಪಾಪಿಗಳಾಗಿದ್ದೆ ಮೂತ್ರದ್ದಾನು ಗುದದ್ದಾನು ಹೊರಟೋಗ್ತಾನೆ. ಪುಣ್ಯಾತ್ಮರ ಜಾಸ್ತಿ ಪುಣ್ಯಾತ್ಮರ ನೆತ್ತಿಯಿಂದ, ಇನ್ನು ನಡು ಪುಣ್ಯಾತ್ಮರಿಗೆ ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಬಾಯಿಂದ ಹೋಗ್ತಾರೆ. ಹೀಗೆ ಒಟ್ಟು ನವವೈ ಪುರುಷೇ ಪ್ರಾಣಾಹ ಅಂತ ನಾಭಿ ಇದು ದೇಹ ಛಿದ್ರಗಳು, ಅವುಗಳಿಂದ ಹೋಗ್ತಾನೆ. ಪಾದತಲದಿಂದ ತಲೆಯೋಗಿ ಹೊರತಿಯುಳ್ಳವನಾಗಿ ಪುಣ್ಯಕರ್ಮದಿಂದ ಅಂದ್ರೆ ಶಾಸ್ತ್ರವಿಹಿತವಾದ ಪುಣ್ಯ ಲೋಕಕ್ಕೆ, ದೇವಾದಿ ಸ್ಥಾನ ರೂಪವಾಗಿರ್ತಕ್ಕಂತಹ ಲೋಕಕ್ಕೆ ಇವನನ್ನು ಒಯ್ತಾನೆ. ಹೇಳಿ 1 ನಿಮಿಷ ಅಣ್ಣ, ಅವರು ಉದಾನವೃತ್ತಿ ಬಗ್ಗೆ ಹೇಳಿ. ಹಿಂದೆ ಕೇಳಿಸ್ತಾ ಇಲ್ಲ, ಮ್ಯೂಟ್ ತಕೊಳ್ಳಿ. ಮ್ಯೂಟ್ ತೆಗಿಬೇಕು. ನನಗೇನು ಮಾಡಕ್ ಬರಲ್ಲ ಇಲ್ಲಿ. ಚಕ್ಷುಷ್ಟೋವ ಹೇಳಿ ಇವಾಗ ಹೇಳಿ ಬಂತು. ಚಕ್ಷುಷ್ಟೋ ವಾ ಮೂರ್ಧ್ನೋ ವಾ ಅನ್ಯೋ ವಾ ಪ್ರದೇಶೇಭ್ಯ ಅನ್ಯೇಭ್ಯೋ ವಾ ಪ್ರದೇಶೇಭ್ಯ ಅಂತ ಹೇಳಿ ಶ್ರುತಿ ಆಯಾಯ ಕರ್ಮಕ್ಕೆ ತಕ್ಕ ಹಾಗೆ ನೀವು ಹೇಳಿದಾಗ ಬೇರೆ ಬೇರೆ ಜಾಗದಿಂದ ಇಲ್ಲಿಂದ ಹೋಗ್ತಾನೆ. ಯಾರು ಜ್ಞಾನಿ ಅಲ್ಲವೋ ಅವನು. ಜ್ಞಾನಿ ಅಲ್ಲದೆ ಇದ್ದವರಿಗೆ, ಉಪಾಸಕರಿಗೆ ಒಂದು ಗತಿ, ಮತ್ತೆ ಕರ್ಮಿಗಳಿಗೆ ಒಂದು ಗತಿ, ಕೇವಲ ಪ್ರಾಣಿಗಳಾಗಿದ್ರೆ ಅವರಿಗೆ ಒಂದು ಯಾತನಾಮಯವಾದ ಶರೀರ, ನರಕಾದಿಗಳಿಗೆ ಹೋಗೋ ಗತಿ. ಈ ರೀತಿ 3 ವಿಧವಾದ ಗತಿಯನ್ನು ಹೇಳ್ತಾರೆ. ಅದರಲ್ಲಿ 2 ಶಾಸ್ತ್ರೀಯವಾದದ್ದು. ಈ ನರಕದ ಗತಿಯನ್ನು ಹೇಳಕ್ ಹೋಗಲ್ಲ, ಯಾಕಂದ್ರೆ 5 ನರಕ ಹೋಗ್ತಾರೆ ಸುಮ್ಮನಿದ್ರಾಯ್ತು. ದೇವಯಾನ ಪಿತೃಯಾನ 2 ಶಾಸ್ತ್ರೀಯವಾದ ಮಾರ್ಗ. ತೃತೀಯ ಪಥೋ ನ ಕತರೇಣ ಕ್ಷಣ ಅಂತ ಹೇಳಿ 2 ದಾರಿ ಇಲ್ಲದೆ ಹೋದ್ರೆ, ಈ 3ನೇ ದಾರಿ ತೇನಾಸವು ಲೋಕೋ ನ ಸಂಪೂರ್ಯತೆ. ಆ ಲೋಕಕ್ಕೆ ಹೋಗದೆ ಇರೋದ್ರಿಂದ ತುಂಬಿಕೊಳ್ಳಲ್ಲ ಅಂದ್ರಿಂದ ಅಂತ ಜನರೇ ಜಾಸ್ತಿ ಅಂತ. ಲೋಕದಲ್ಲಿ ಸಾಮಾನ್ಯ ಪ್ರಾಣಿಗಳಂತೆ ನಡ್ಕೊಳ್ಳೋ ಜನರೇ ಜಾಸ್ತಿ. ಆದ್ರಿಂದ ಕರ್ಮಿಗಳ ಲೋಕ ತುಂಬೋದಿಲ್ಲ. ಉಪಾಸಕರು ಎಲ್ಲೋ ಕೋಟಿಗೆ ಒಬ್ರು, ಇನ್ನು ಜ್ಞಾನಿಗಳಾಗೋದು ಇನ್ನೂ ಕಷ್ಟ. ಹೀಗೆ ಎಲ್ಲಾ ಜನರಿಗೂ ಗತಿ ಆಗುವಾಗ ಆ ಗತಿ ವಿವರಣೆಯನ್ನ ಶಾಸ್ತ್ರ ಈ ರೀತಿ ನಿರೂಪಣೆ ಮಾಡಿದೆ. ಅದು ಭಾಗ ಯಾವುದು ಹೇಳ್ತಾ ಇರೋದು? 44 ಭಾಷೆ ಭಾಗ. ಉದಾಹರಣೆವಾ ಅಲ್ಲ, ಪ್ರಶ್ನೋಪನಿಷತ್ತು. ಪ್ರಶ್ನ ಬೃಹದಾನಿಕ 8 ಕಾಲ 9 ಅದು. ನೀವು ತೈತ್ರಿಯ ಹೇಳ್ತಿದ್ದಿಲ್ಲ ಆ ಟೈಮು. ಪ್ರಶ್ನ ಈಗ ತೈತ್ರಿಯ ಆದ್ಮೇಲೆ ಪ್ರಶ್ನ. ಬೃಹದಾನಿಕ ಬೆಳಗ್ಗೆ ನಡೀತಾನೆ ಇದೆ. ಅಲ್ಲಲ್ಲ, ಅದಲ್ಲೇ ಮುಂದಕ್ಕೆ
ಅಥೈತೇ ಉದ್ಧೌದಾನ ಪುಣ್ಯ ಅಮುಂ ಯಜಮಾನಂ ಪುಣ್ಯ ನಯತಿ. ಏಳನೇ ಮಂತ್ರ. ಸರಿ ಸರಿ ಹೇಳಿ, ವಿವರಣೆ ನೀವು ಹೇಳಿ ಕೇಳ್ತೀವಿ ನಾವು. ಆಯ್ತು. ಪಾಪೇನ ಯಾವ್ದೋ ಇದನ್ನ ಕಳಿಸಿದ್ರಲ್ಲ, ಏನಿದೆ ಕಂಚಿ ಸ್ವಾಮಿಗಳದ್ದು? ಕಂಚಿ ಸ್ವಾಮಿ ನಾನು ಕಟ್ಟಿದ್ದು ಕಂಚಿ ಅಲ್ಲಂತೆ, ಅದು ಫ್ರಾಡ್ ಅಂತೆ. ಈಗ ಗೊತ್ತಾಯ್ತು. ಅದು ನನಗೆ ಯಾವ ಮೆಸೇಜ್ ಕಳಿಸಿದ್ರು ಪ್ರಸನ್ನ ಅವರು. ಅದೇನೋ ಕಂಚಿ ಸ್ವಾಮಿ ವಿಪರೀತೇನ ಪಾಪಂ ನರಕಂ ತ್ರಿಯಜ್ಯೋನ್ಯಾಜಲಕ್ಷಣಂ ಉಭಾಭ್ಯಾಂ ಸಮಪ್ರಧಾನಾಭ್ಯಾಂ ಪುಣ್ಯಪಾಪಾಭ್ಯಾಮೇವ ಮನುಷ್ಯಲೋಕನೇತಿ ಇತ್ಯನುವರ್ತತೆ. ಪಾಪದಿಂದ ಅಂದ್ರೆ ಪಾಪಕರ್ಮದಿಂದ, ತದ್ವಿಪರೀತ ಅಂದ್ರೆ ಆ ಪುಣ್ಯಲೋಕಕ್ಕೆ ವಿಪರೀತವಾದ ಪಾಪಕರ್ಮದಿಂದ ಪಾಪವನ್ನ ಅಂದ್ರೆ ನರಕವನ್ನ ಒಯ್ಯುತ್ತೆ. ಅದು ಪಾಪ ಉದಾಹರಣಕ್ಕೆ ಏನೂ ಇದಿಲ್ಲ, ಅದು ಸ್ವತಃ ಚೇತನಾವಂತವಾದ ವ್ಯಕ್ತಿ ಅಲ್ಲ. ನಾವು ಯಾವ ಕರ್ಮಗಳನ್ನ ಜಾಸ್ತಿ ಮಾಡಿರ್ತೀವೋ ಅದರ ತಕ್ಕಾಗಿ ಅದರ ನಾಡಿ ಓಪನ್ ಆಗತ್ತೆ. ಆ ನಾಡಿ ಮೂಲಕ ಉದಾಹರಣವಾಗಿ ಕರ್ಕೊಂಡು ಹೋಗ್ತಾನೆ. ಉದಾಹರಣವಾಗಿ ಏನು, ನೀನ್ ಏನ್ ಪುಣ್ಯ ಪಾಪ ಮಾಡಿದ್ಯೋ ಅದರ ತಕ್ಕಾಗಿ ಯಾವ ನಾಡಿ ಓಪನ್ ಆಗತ್ತೋ ಆ ಮೂಲಕ ಕರ್ಕೊಂಡು ಹೋಗ್ತೀನಿ ಅಷ್ಟೇ ನಿನ್ ಡ್ಯೂಟಿ ಹೊರತು ನನಗೆ ಸ್ವತಂತ್ರವಾಗಿ ನಿನ್ನ ಈ ಲೋಕ ಕರ್ಕೊಂಡು ಹೋಗೋ ಸಾಮರ್ಥ್ಯ ಅಂತೆಲ್ಲ ಇಲ್ಲ. ಅದನ್ನ ಮಾಡೋದಿಲ್ಲ. ಅದು ಈ ಜೀವನ ಸ್ವಾತಂತ್ರ್ಯ ಕಸ್ಕೊಳ್ಳೋದಿಲ್ಲ. ಇವನು ಏನ್ ಪುಣ್ಯ ಪಾಪ ಮಾಡಿದಾನೋ ಆ ಪುಣ್ಯ ಪಾಪ ತಕ್ಕಾಗಿ ಯಾವ ನಾಡಿ ಓಪನ್ ಆಗುತ್ತೋ ಆ ನಾಡಿ ಮೂಲಕ ಉದಾಹರಣವಾಗಿ ಈ ಲಿಂಗಾತ್ಮನನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಪಾಪ ಜಾಸ್ತಿ ಆಯಿತು ಅಂತ ಆದ್ರೆ ನರಕವನ್ನ ಅಥವಾ ತಿರ್ಯಜ್ಯೋನಿ ಅಡ್ಡಲಾಗಿ ಓಡಾಡುವ ಪಶುಪಕ್ಷಿ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾನೆ. ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಪುಣ್ಯನೂ ಮಾಡ್ತಿರ್ತಾನೆ, ಪಾಪನೂ ಮಾಡ್ತಿರ್ತಾನೆ. ಜಾಸ್ತಿ ಶಾಸ್ತ್ರೀಯವೂ ಅಲ್ಲ, ಜಾಸ್ತಿ ಪ್ರಾಕೃತವೂ ಅಲ್ಲ, ಈ ಮಿಡ್ಲೆ ಇದೆ ಸ್ಟೇಜಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವಾಗ ಸಮಪ್ರಧಾನವಾಗಿರೋ ಪುಣ್ಯ ಪಾಪಗಳಿಂದ ಮತ್ತೆ ಮನುಷ್ಯ ಲೋಕಕ್ಕೆ ಕರ್ಕೊಂಡು ಬರುತ್ತೆ. ತಗೊಂಡೋಗಿ ಮೋಡಕ್ಕೆ ಕರ್ಕೊಂಡು ಹೋಗಿ ಮೋಡದ ಮೂಲಕ ನೀರ್ ಮೂಲಕ ಬೀಳಿಸಿ ತರಕಾರಿಯಾಗಿಯೋ ಹಣ್ಣಾಗಿಯೋ ಅಥವಾ ಧಾನ್ಯವಾಗಿಯೋ ಹುಟ್ಟಿ ಅಲ್ಲಿನ ತಂದೆ ಶರೀರಕ್ಕೆ ಹೋಗಿ ತಾಯಿ ಶರೀರಕ್ಕೆ ಹೋಗಿ ಬರ್ತಾನೆ. ಮತ್ತೆ ಹೀಗೆ ಸಮಪ್ರಧಾನವಾಗಿರೋ ಪುಣ್ಯ ಪಾಪಗಳಿಂದ ಮನುಷ್ಯ ಲೋಕವನ್ನೇ ಒಯ್ಯತ್ತೆ, ಕರ್ಕೊಂಡು ಹೋಗುತ್ತೆ ಅಂತ. ಇದು ಉದಾನವಾಯುವೇ ಒಯ್ಯತ್ತೆ ಅಂದ್ರೆ ಅದಕ್ಕೆ ಕರ್ತೃತ್ವ ಹೇಳ್ತಾ ಇರುವಂತೆ ಕಾಣುತ್ತೆ. ಸಾಕ್ಷಾತ್ ಕರ್ತೃತ್ವ ಉದಾನವಾಯುಗಿಲ್ಲ. ಉದಾನವಾಯು ಈ ಲಿಂಗ ಶರೀರ ಏನು ತುಂಬಿಕೊಂಡಿರುತ್ತೋ ಅದೇ ತಕ್ಕಂಥ ವ್ಯಾಪಾರ ಮಾಡೋದನ್ನೇ ಉದಾನವಾಯು ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದಿತ್ಯೋ ಹವೈ ಬಾಹ್ಯ ಪ್ರಾಣ ಉದಯತಿ ಏಷ ಹ್ಯೇನಂ ಚಾಕ್ಷುಷಂ ಪ್ರಾಣಮನುಗೃಹ್ಣಾನಃ ಪೃಥಿವ್ಯಾಂ ದೇವತಾ ಸೈಷಾ ಪುರುಷಸ್ಯ ಅಪಾನಮವಷ್ಟಭ್ಯ ಅಂತರಾ ಯದಾಕಾಶಃ ಸ ಸಮಾನೋ ವಾಯುರ್ವ್ಯಾನಃ. ಆದಿತ್ಯಃ ಹ ವೈ ಬಾಹ್ಯಃ ಪ್ರಾಣಃ ಉದಯತಿ ಏಷಃ ಹಿ ಏನಂ ಚಾಕ್ಷುಷಂ ಪ್ರಾಣಂ ಅನುಗೃಹ್ಣಾನಃ ಪೃಥಿವ್ಯಾಂ ಯಾ ದೇವತಾ ಸಾ ಏಷಾ ಪುರುಷಸ್ಯ ಅಪಾನಂ ಅವಷ್ಟಭ್ಯ ಅಂತರಾ ಯತ್ ಆಕಾಶಃ ಸಹ ಸಮಾನಃ ವಾಯು ವ್ಯಾನಃ. ಆದಿತ್ಯನ ಇದಾನಲ್ಲ ಅವನು ಬಾಹ್ಯ ಪ್ರಾಣ ಅಂತೆ. ಅವನು ಎನರ್ಜಿ ಮೋಟಾರ್ಸ್ ಪೂರ್ತಿ ಪ್ರಾಣದ ಮುದ್ದೆ ಅವನು. ಆದಿತ್ಯ ಅಂದ್ರೆ ಪ್ರಾಣಾತ್ಮ ದೇವತೆ, ಹಿರಣ್ಯಗರ್ಭ ದೇವತೆ. ಅವನು ಬಾಹ್ಯ ಪ್ರಾಣ. ದೇಹದೊಳಗಿರೋದು ಅಧ್ಯಾತ್ಮ ಪ್ರಾಣ, ಸಮಷ್ಟಿ ಪ್ರಾಣ ಆದಿತ್ಯ ರೂಪದಿಂದ ಅಭಿವ್ಯಕ್ತವಾಗ್ತದೆ ಹಿರಣ್ಯಗರ್ಭ. ಅವನು ಪ್ರಾಣಾತ್ಮನಾದ ಆದಿತ್ಯನು ಉದಯವಾಗ್ತಾ ಇದ್ದಾನೆ. ಅವನು ಆದಿತ್ಯ ಉದಯವಾಗುತ್ತಲೇ ಎಲ್ಲರೂ ಪ್ರಾಣಶಕ್ತಿ ತುಂಬುತ್ತಾನೆ ಅಂತ ಶಾಸ್ತ್ರದೃಷ್ಟಿ. ಅಸುವ್ಯೋ ಯೋಸು ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ ಮಾಮೇ ಪ್ರಜಾಯಾಮಾ ಪಶು. ಹಿಂಗ ಅಸುವ್ಯೋಸ್ತಮೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯಾಸ್ತಂ. ಒಂದ್ ದಿವಸ ಪ್ರಾಣ ತಗೊಂಡು ಹೋಗ್ತಾನೆ, ಒಂದ್ ದಿವಸ ಪ್ರಾಣ ತುಂಬುತ್ತಾನೆ ಅಂತ ಈ ರೀತಿ ಶ್ರುತಿ ಹೇಳ್ತಾ ಇದೆ.
ಪ್ರಾಣವನ್ನು ತುಂಬುತ್ತಾನೆ, ಪ್ರಾಣ ತಗೊಂಡು ಹೋಗ್ತಾನೆ. ಅಂದ್ರೆ ಆ ಆಯುಷ್ಯದಿಂದ ಪ್ರಾಣ ಕ್ಷಯವಾಗುವುದನ್ನೇ ಆದಿತ್ಯ ತುಂಬೋದು ತಗೊಂಡು ಹೋಗೋದು ಅಂತ ಆರೋಪ ಮಾಡಿಕೊಂಡು ಪ್ರಾಣಾತ್ಮನಾದ ಆದಿತ್ಯನು ಸೃಷ್ಟಿ ಮೂಲಕ ಎಲ್ಲರನ್ನೂ ಪ್ರಾಣಶಕ್ತಿ ತುಂಬುತ್ತಾನೆ. ಇವನೇ ಚಾಕ್ಷುಷ ಪುರುಷನನ್ನ, ಕಣ್ಣಲ್ಲಿರ್ತಕ್ಕಂತಹ ಈ ಪುರುಷನಿಗೆ ಈ ಪ್ರಾಣವನ್ನ ಅನುಗ್ರಹ ಮಾಡುತ್ತಾ, ನೋಡೋ ಸಾಮರ್ಥ್ಯವನ್ನು ಉಂಟು ಮಾಡುತ್ತಾ ಇನ್ನು ವ್ಯಾಪಾರ ಮಾಡ್ತಾ ಇದ್ದಾನೆ. ಅಲ್ಲೂ ಅವನಿಗೆ ಕ್ರಿಯೆ ಇಲ್ಲ, ಅವನ ಸನ್ನಿಧಿ ಮಾತ್ರ, ಅಸ್ತಿತ್ವ ಮಾತ್ರದಿಂದಲೇ ಇದು ವ್ಯಾಪಾರ ಮಾಡುವುದನ್ನ ಆದಿತ್ಯ ಅನುಗ್ರಹ ಮಾಡ್ತಾನೆ. ಇವನು ಅದರಿಂದ ಅನುಗ್ರಹ ತಗೊಂಡು ವ್ಯಾಪಾರ ಮಾಡ್ತಾನೆ ಅಂತ ಹೇಳದೇ ಇರೋದು. ಇವನು ಕಂಡುಬಿಡ್ತಾ ಇದ್ದಾನೆ, ಇವನು ಕಂಡು ಹೋಗ್ಬೇಕು, ಇಲ್ಲಿ ಕೆಲಸ ಮಾಡ, ಹಾಗೆಲ್ಲ ಅನ್ಕೋತಾನೆ ಅಂತ ಅಲ್ಲ. ಆದಿತ್ಯದ ಅನುಗ್ರಹ ನಿರಂತರವಾಗಿರುತ್ತೆ. ಕರ್ಮ ನಿಮಿತ್ತವಾಗಿ ಅಭಿವ್ಯಕ್ತವಾಗಿ ಚೇಷ್ಟೆ ಮಾಡೋದನ್ನೇ ಆದಿತ್ಯ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ದೇವತೆ ಶಾಸ್ತ್ರ ದೃಷ್ಟಿ. ಪೃಥ್ವಿಯಲ್ಲಿ ಯಾವ ಒಂದು ದೇವತೆ ಉಂಟು, ಪೃಥ್ವಿ ಅಭಿಮಾನಿ ದೇವತೆ, ಅದು ನಮ್ಮ ಅಪಾನವನ್ನು ಹಿಡ್ಕೊಂಡಿದೆಯಂತೆ. ಇವಾಗ ಯಾಕೆ ಅಧ್ಯಾತ್ಮ ಅಧಿಭೂತ ಎರಡನ್ನೂ ಹೊಂದಿಸ್ತಾ ಇದ್ದಾರೆ. ಆದಿತ್ಯನು ಪ್ರಾಣನು, ಪೃಥ್ವಿ ದೇವತೆ ಅಪಾನವು, ಆಕಾಶ ಸಮಾನ, ವಾಯು ವ್ಯಾನ ಅಂತ ಹೇಳಿ ಪಂಚಭೂತಗಳನ್ನು ಹಂಚ್ತಾ ಇದ್ದಾರೆ. ಪುರುಷನಲ್ಲಿರ್ತಕ್ಕಂಥ ಅಪಾನ ಇದೆ, ಪೃಥ್ವಿ ದೇವತೆಯು ಅಪಾನ ಮೂಲಕ ನಮ್ಮನ್ನು ಹಿಡ್ಕೊಂಡಿದೆಯಂತೆ. ಹಾಗಾಗಿ ನಮ್ಮ ದೇಹ ಭೂಮಿಗೆ ಅಂಟುಕೊಂಡ ದೇಹ ಈಗ ಬಿದ್ದು ಹೋಗ್ಬೇಕಾಯಿತು. ಭೂಮಿ ರೌಂಡ್ ಆಗಿರೋದ್ರಿಂದ ಭೂಮಿಗೆ ಸೇರಿಕೊಂಡ ದೇಹ ಬಿದ್ದು, ಆ ಪೃಥ್ವಿ ದೇವತೆ ಅದು ಗ್ರಾವಿಟೇಷನ್ ಪವರ್ ಅಂತಾರಲ್ಲ, ಆಕರ್ಷಣ ಶಕ್ತಿ, ಆಕರ್ಷಣ ಶಕ್ತಿ ಇದು ಅಪಾನ ಮೂಲಕ ಹಿಡ್ಕೊಂಡಿದೆಯಂತೆ. ಹಾಗಾಗಿ ಬಿದ್ದು ಹೋಗಿ ನೋಡ್ಕೊಳ್ತಾ ಇದೆ ಅಂತ. ಅಪಾನ ಮೂಲಕವಾಗಿ ಪುರುಷ ಶರೀರ ಹಿಡ್ಕೊಳ್ಳಿ. ಇಲ್ಲ ಗುರು ಆದ್ರೆ ಬಿದ್ದು ಹೋಗ್ಬೇಕಾಯ್ತು, ಇಲ್ಲ ಉದಾಹರಣೆ ಹಾರೋಗ್ಬೇಕಾಯ್ತು. ಎರಡನ್ನೂ ಆಗದೇ ಇರುವ ಹಾಗೆ ಪೃಥ್ವಿ ದೇವತೆ ಅಪಾನವರ್ತಿ ಮೂಲಕ ಶರೀರವನ್ನು ಹಿಡ್ಕೊಂಡಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ಆಕಾಶ ಯಾವುದುಂಟೋ ಅಂದ್ರೆ ಆಕಾಶಸ್ಥೋ ವಾಯು, ಸಮಾನ ವಾಯು, ಅದು ಸಮಾನ ಅಂತ ಅರ್ಥ. ವಾಯು ಇದಲ್ಲ, ಭೌತಿಕ ವಾಯು, ಅವನೇ ವ್ಯಾನವಾಗಿದ್ದಾನೆ ಅಂತ ಈಕ್ವೇಶನ್ ಮಾಡ್ತಾ ಇದೆ. ಅಧ್ಯಾತ್ಮವಾದ ಪ್ರಾಣಾಪಾನಾದಿಗಳಿಗೂ ಪಂಚಭೂತಗಳಿಗೂ ಈಕ್ವೇಶನ್ ಮಾಡ್ತಾ ಇದೆ, ಹೊಂದಿಸ್ತಾ ಇದೆ. ಆದಿತ್ಯೋ ಹವೈ ಪ್ರಸಿದ್ಧೋ ಹಿ ಅಧಿದೈವತಂ ಬಾಹ್ಯ ಪ್ರಾಣ. ಆದಿತ್ಯನೇ ಅಲ್ಲವೇ, ಅಂದ್ರೆ ಆದಿತ್ಯ ಅಂದ್ರೆ ಮತ್ತೇನು ಹೇಳ್ಬೇಕಾಗಿಲ್ಲ, ಪ್ರಸಿದ್ಧನಾದ ಆದಿತ್ಯನೇ ಬಾಹ್ಯವಾದ ಪ್ರಾಣ ಅಂದ್ರೆ ಹೊರಗಿನ ಪ್ರಾಣ, ಅಧ್ಯಾತ್ಮ ಪ್ರಾಣ, ಬಾಹ್ಯ ಪ್ರಾಣ ಅಂತ. ಪ್ರಾಣದ ಒಟ್ಟು ರಾಶಿ ಅವನು, ಪ್ರಾಣ ಸಮಷ್ಟಿ ಪ್ರಾಣ. ಸ ಏಷಃ ಉದಯತಿ ಉದ್ಗಚ್ಚತಿ, ಅವನು ಮೇಲಕ್ಕೆ ಬರ್ತಾನೆ, ಉದಯವಾಗ್ತಾನೆ ಅಂದ್ರೆ ನಮ್ಮ ಕಣ್ಣಿಗೆ ಗೋಚರವಾಗೋದೇ ಉದಯವಾಗೋದು. ಅಂದ್ರೆ ಅವನು ಅದ್ದಾಗಿರ್ತಾನೆ, ಭೂಮಿ ತಿರುಗೋದ್ರಿಂದ ಮರೆಯಾಗ್ತಾನೆ, ಈ ಮೇಲ್ಗಡೆ ಬಂದಾಗ ತೋರ್ಕೊಳ್ತಾನೆ. ಯೇಷ ಹಿ ಏನಂ ಆಧ್ಯಾತ್ಮಿಕಂ ಚಕ್ಷುಷಿ ಭವಂ ಚಾಕ್ಷುಷಂ ಪ್ರಾಣಂ ಪ್ರಕಾಶೇನ ಅನುಗೃಹಾನಃ ರೂಪೋಪಲಬ್ಧೌ ಚಕ್ಷುಷಃ ಆಲೋಕಂ ಕುರ್ವನ್ ಇತ್ಯರ್ಥಃ. ಈತನು ಆಧ್ಯಾತ್ಮಿಕವಾಗಿ ಇರುವ ಚಕ್ಷುಷದಲ್ಲಿ ಇದ್ಕೊಂಡು, ದೇಹದೊಳಗಿರುವ ಕಣ್ಣೊಳಗೆ ಇದ್ಕೊಂಡು, ಅಂದ್ರೆ ರೂಪ ಇದೆಯಲ್ಲ, ಈ ವಿಜ್ಞಾನಿಗಳು ಹೇಳ್ತಾರೆ, ಆ ಪದಾರ್ಥ ನೋಡ್ಬೇಕಾದ್ರೆ ಅದರ ಬೆಳಕು ಅದ್ರ ಮೇಲೆ ಬಿದ್ದು, ನಮ್ಮ ರೆಟಿನ ಮೇಲೆ ಬಿದ್ದು, ಅಲ್ಲಿ ನಮಗೆ ರೂಪಜ್ಞಾನವಾಗತ್ತೆ ಅಂತ. ಆ ಪ್ರಕಾಶ ಕಣ್ಣಿಗೆ ಹೋಗಿ ತಾಕಿ ರೆಟಿನ ಮೇಲೆ ಬಿದ್ದು, ಆ ರೆಟಿನ ಉಲ್ಟಾ ಇರತ್ತಂತೆ, ಹಾಗಾಗಿ ನಮ್ಗೆ ಇದು ಕಾಣುತ್ತಂತೆ. ಸರಿ, ಬೆಳಕಿನ ರೂಪ ಸರಿ, ಬೆಳಕಿನ ರೂಪ ಅಂತ ಒಪ್ಕೊಂಡ್ರು. ನಾವು ಪದಾರ್ಥ ಜ್ಞಾನ ಆಗುವಾಗ ಬೆಳಕು ಪದಾರ್ಥಕ್ಕೂ ಬೆಳತ್ತೆ, ಕಣ್ಣಿಗೂ ಅನುಗ್ರಹ ಮಾಡುತ್ತೆ ಅಂತ. ಬೆಳಕು ಅನ್ನೋದು ಆದಿತ್ಯ ಅಂದ್ರೆ ವಿರಳ ರೂಪ, ಆದಿತ್ಯ ನಿಬಿಡ ರೂಪ, ಇದು ವಿರಳ ರೂಪವೇ ಹೊರತು ಆದಿತ್ಯ ಇಲ್ಲಿಲ್ಲ ಅಲ್ಲಿ ಮಾತ್ರ ಇರೋದು ಅನ್ಕೋಬಾರ್ದು. ಆದಿತ್ಯದ ವ್ಯಾಪಕತ್ವ ಎಷ್ಟು ದೂರವರೆಗೆ ಆದಿತ್ಯನು ತನ್ನ ರಶ್ಮಿಗಳ ಮೂಲಕ ಚಾಚಿಕೊಂಡಿದ್ದಾನೋ ಅಷ್ಟು ಸೌರವ್ಯೂಹವೇ, ಆದಿತ್ಯ ಮಂಡಲವೇ, ಅದಷ್ಟು ಆದಿತ್ಯನ ರೂಪವೇ. ವಿಶೇಷವಾದ ಒಂದು ಗೋಳಕವಾಗಿ ತೋರೋದು ಅನ್ನೋದು ಆದಿತ್ಯನ ಒಂದು ಅಭಿವ್ಯಕ್ತಿ ಸ್ಥಾನ ನಂಬಿಕೆ ಹೊರತು, ಆದರೆ ಆದಿತ್ಯನು ಇಲ್ಲಿಲ್ಲ ಅಲ್ಲಿ ಮಾತ್ರ ಇರೋದು ಹಾಗೆ ಬರೋದಿಲ್ಲ. ತನ್ನ ರಶ್ಮಿಗಳ ಮೂಲಕ ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ, ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಕಣ್ಣಿನಲ್ಲಿ ಇದ್ಕೊಂಡು ಕಣ್ಣಿಗೆ ಅನುಗ್ರಹ ಮಾಡುತ್ತಾ ರೂಪೋಪಲಬ್ಧಿ, ರೂಪಜ್ಞಾನ ಉಂಟಾಗುವುದಕ್ಕೆ ಕಾರಣವಾಗುತ್ತಾ ಕಣ್ಣಿಗೆ ಬೆಳಕನ್ನು ಕಾಣುವಂತೆಯೇ ಅನುಗ್ರಹ ಮಾಡ್ತಾ ಇದ್ದಾನೆ. ಅವನು ಒಂದು ರೀತಿ ಏನು ಹೇಳ್ಕೊಳ್ದೇನೆ ಮಾತಾಡದೆ ಸುಮ್ಮನೆ ಇದು ಆಗ್ತಾ ಇದೆ. ಇದು ನಡೀತಾ ಇರೋ ರೂಪಜ್ಞಾನವನ್ನ ಶಾಸ್ತ್ರ ದೃಷ್ಟಿಯಿಂದ ಆದಿತ್ಯನ ಅನುಗ್ರಹದಿಂದ ಕಣ್ಣು ರೂಪವನ್ನು ನೋಡ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಅನುಗ್ರಹ ಮಾಡೋದು ಅಂತಂದ್ರೆ ಮತ್ತೆ ಕೈ ಎತ್ಕೊಳೋ, ಇವಾಗ ಕೊಡ್ತೀನಿ ಕೊಡೋ, ಇವಾಗ ನೋಡೋ, ಇವಾಗ ಗಮನ ಕೊಡೋ, ಇವಾಗ ಕೊಡೋವ ಕೊಡೋ ಅಂತ ಹೀಗೆಲ್ಲ ಹೇಳ್ತಾನೆ ಅಂತ ಅರ್ಥ ಅಲ್ಲ.
ತಥಾ ಪೃಥಿವ್ಯಾಂ ಅಭಿಮಾನಿನಿ ಯಾ ದೇವತಾ ಪ್ರಸಿದ್ಧಾ ಶೈಷಾ ಪುರುಷಸ್ಯ ಅಪಾನಂ ಅಪಾನವರ್ತಿಂ ಅವಷ್ಟಭ್ಯ ಆಕರ್ಷ್ಯ ವಶೀಕೃತ್ಯ ಅಧ ಏವ ಅಪಕರ್ಷಣೇನ ಅನುಗ್ರಹಂ ಕುರ್ವತಿ. ಅಥ ಅಲ್ಲ, ಅಧ ಅಧಾದು ಅಥ ತಪ್ಪಿದೆ, ಅಥ ಅಲ್ಲ ಅಧ ವರ್ತತೆ ಇತ್ಯರ್ಥಃ. ನಂದಲ್ಲೂ ಅಥ ಬಿದ್ದಿತ್ತು ಕೆಳಗೆ. ಪ್ರಿಂಟಿಂಗ್ ವಿಷಯಗಲ್ಲ, ಇದನ್ನೇ ಕಾಪಿ ಮಾಡಿದ್ದಾರೆ. ಇದು ತಿದ್ಕೊಟ್ಟಿದ್ದೆ ತಿದ್ದಿದ್ದು, ನಾ ತಿದ್ದಿದ್ದೇನೆ, ನೋಡ್ಕೊಂಡಿಲ್ಲ ಅವರು. ಅದು ಇದು ತಗೊಂಡೋಗಿಲ್ವ ಇದಕ್ಕೆ ಪ್ರಶ್ನೆ ವಿಷಯತೆಗೆ. ಇನ್ನೊಂದ್ಸಲ ಪ್ರಶ್ನೆ ವಿಷಯದಾಗ ಕೊಡ್ಬೇಕು. ಹೌದು, ಲಕ್ಷ್ಮೀಶಂಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಹೇಳಪ್ಪ ಫುಲ್ ತಿದ್ದಿದ್ದೀವಿ, ತುಂಬಾ ತಪ್ಪಿದೆ, ಇದು ಟಿಪ್ಪಣಿಲಿ ಒಂದ್ಸಲ ನೋಡ್ರಿ. ಟಿಪ್ಪಣಿಲಿ ಏನೋ ತಪ್ಪಿದ್ರೆ ಎಲ್ಲ ತಿದ್ದು ಬಿಟ್ಟು ಒಂದು ಪುಸ್ತಕನ ಅಧ್ಯಾತ್ಮ ದೀರ್ಘ ಇದೆ. ಓ ಹಾ, ಮುದ್ರಾ ರಾಕ್ಷಸ. ಏನ್ ಟ್ರಸ್ಟಿಯವರು ಏನ್ ನೋಡ್ಕೋತೀರ ನೀವು ಕಾರ್ಯಾಲಯನ? ಟ್ರಸ್ಟಿಯವರು ಈಗ ಪ್ರಿಂಟ್ ಇಲ್ಲ ಇಲ್ಲ, ಟ್ರಸ್ಟಿ ಆಗಿದ್ದಾರೆ ಇನ್ನು. ಟ್ರಸ್ಟಿ ಬಿಟ್ಟೋಗಿಲ್ಲ, ನಾನ್ ಬಿಟ್ಟು ಕಮ್ಮಿ ಬಿಡಲ್ಲ. ಏನಪ್ಪ, ಗುರು ಶಿಷ್ಯರಾಗಿ ಸಾಕ್ಷಾ ಶಿಷ್ಯರಾಗಿ ಕಾರ್ಯಾಲಯ ಈ ರೀತಿ ಆಗ್ತಾ ಇರೋದು ನೋಡ್ತಾ ನೋಡ್ತಾ ಇದ್ ಹೆಂಗ್ ಉದಾಸೀನವಾಗಿದ್ದಾರೋ ನಂಗಂತೂ ಆಶ್ಚರ್ಯ ಕಾಣತ್ತಪ್ಪ. ಹೀಗೂ ಬರುತ್ತಾ ಅಂತ ಹೇಳ್ಬೇಡ. ಪಾಪ ಸರ್ವಾಧ್ಯಕ್ಷ ಸರ್ವಸಾಕ್ಷಿಯಾದ ಪರಮಾತ್ಮ ಸುಮ್ಮನೆ ಇದ್ದಾನೆ, ಎಲ್ಲ ಒಂದೇ, ಅವನೇ ಎಲ್ಲ ಮಾಡಿ, ಅವನು ಎಲ್ಲ ಕಡೆ ಮನೆ ನೋಡ್ತಾ ಇದ್ದಾನೆ. ಯಾಕಿದ್ದ ಅಲ್ಲಪ್ಪ, ಅವನು ಎಲ್ಲ ಕಡೆ ಸುಮ್ಮನಿದ್ದಾನೆ. ಕಾರ್ಯಾಲಯದಲ್ಲಿ ಆಕ್ಟಿವೇಟ್ ಆಗುತ್ತೆ ಅಂತ ಟ್ರಸ್ಟಿ ಯಾಕೆ ಸುಮ್ಮನಿದ್ದಾರೆ ಅರ್ಥ ಆಗಲ್ಲ. ಕಾರ್ಯಾಲಯ ಬೆಳಿಬೇಕಾಗಿತ್ತು, ಗುರುವಿಂದ ಭಾರಿ ಆಸೆ ಇತ್ತು, ಗೋಪುರ ಇತ್ತು, ಕಟ್ಟಿದ್ರು, ಹಾಗಾಗತ್ತೆ ಹೀಗಾಗತ್ತೆ, ಇವರು ಯೂನಿವರ್ಸಿಟಿ ಮಾಡ್ತಾರೆ ಅನ್ಕೊಂಡಿದ್ರು. ಬೇರೆ ಮಾಡ್ಬೇಕಾಗ ಅಸ್ಯೂಮ್ ಮಾಡುವಾಗ ಆಸ್ ಯು ಮೀ ಮಾಡೋ ಹಾಗೆ ಆಸ್ ಯು ಮೀ ಮಾಡೋ ಹಾಗೆ ಯೂನಿವರ್ಸಿಟಿ ಹೊಡಿಬೇಕು. ಇವಾಗ ಯಾವ್ಯಾವ ರೀತಿ ಅರ್ಥ ಬರುತ್ತೆ ನೋಡ್ಬೇಕು. ಅದಲ್ಲ ಯು ನೆವರ್ ಏನ್ ಮಾಡ್ಬೇಕು, ನೆವರ್. ಹಾ, ಅದು ಯೂನಿವರ್ಸಿಟಿ, ಯು ನೆವರ್ ಸಿಟಿ ಮಾಡ್ಬೇಕು. ಅದನ್ನ ಯಾವಾಗಲೂ ನೀವು ಕೂರೋರಲ್ಲ ಅಲ್ಲಿಂದ. ಯು ನೆವರ್ ಸಿಟಿಯೇ ಯೂನಿವರ್ಸಿಟಿ ಆಗಿದೆ. ಅನ್ಯಥಾ ಹಿ ಅಲ್ಲ, ಆಯ್ತಾ? ಅಲ್ಲ, ಪೃಥ್ವಿಯಲ್ಲಿ ಪೃಥ್ವಿಯೇ ಅಭಿಮಾನಿ ದೇವತೆ. ಅದು ದೇಹದಲ್ಲಿ ಅಪಾನ ವೃತ್ತಿ ಇದೆಯಲ್ಲ, ಅದನ್ನು ಹಿಡ್ಕೊಂಡು ಕೆಳಗಡೆ ಎಳೆಯುತ್ತಾ ದೇಹವನ್ನ ಬಿದ್ದೋದಾರಿಗೆ ನೋಡುತ್ತಾ ಅನುಗ್ರಹ ಮಾಡುತ್ತಾ ದೇಹವನ್ನ ರಕ್ಷಣೆ ಮಾಡ್ತಿದ್ದಾಳೆ ಪೃಥ್ವಿ ಅಭಿಮಾನಿ ದೇವತೆ. ಪೃಥ್ವಿ ದೇವತೆ ಅನುಗ್ರಹವಾಗದೆ ಹೋದ ಏನಾಗ್ತಿತ್ತು ಅಂದ್ರೆ, ಅನ್ಯಥಾ ಹಿ ಶರೀರಂ ಗುರುತ್ವ ಪ್ರತೆ ಸಾವಕಾಶೇವ ಉದ್ಗಚ್ಚೇ. ಇಲ್ಲ 80 kg 90 kg ಶರೀರ ಬಿದ್ದೋಗ್ಬೇಕಾಗಿತ್ತು. ಇಲ್ಲ ಈಗ ನೀವು ಭೂಮಿಗೆ ಅಂಟ್ಕೊಂಡ್ರೆ ಶರೀರ ಬಿದ್ದೋಗ್ಬೇಕಾಗಿತ್ತು. ಆಕಾಶ ಹೊರಗಡೆ ಇರುವಾಗ ರೌಂಡ್ ಆಗಿರೋ ಭೂಮಿಗೆ ನಾವೆಲ್ಲ ಅಂಟ್ಕೊಂಡಿರೋ ಮನುಷ್ಯರಾದ್ರಿಂದ ಕೆಳಗಡೆ ಆಕಾಶ ನಮ್ಗೆ ತಲೆ ಕೆಳಗಾಗಿ ಆಗ್ಬೇಕಾದವರು. ನಮ್ ಕಾಲ್ ಕಡೆಗೆ ಅವ್ರ ತಲೆ ಇದೆ, ಅವ್ರ ಕಾಲ್ ಕಡೆಗೆ ನಮ್ ತಲೆ ಇದೆ. ಅವ್ರ ತಲೆ ಮೇಲೆ ನಾವು ಕಾಲಿಟ್ಟಿದ್ವೋ, ನಮ್ ತಲೆ ಮೇಲೆ ಅವ್ರ ಕಾಲಿಟ್ಟಿರೋ ಗೊತ್ತಿಲ್ಲ. ಇಲ್ವಾ? ಇಬ್ರು ಕಾಲು ಕೆಳಗೆ ಇದೆ, ಇಬ್ರು ತಲೆ ಹೀಗೆ. ಹೀಗೆ ಈ ಈಗ ರೌಂಡ್ಗೆ ಇದಕ್ಕೆ ಎರಡು ಹೀಗೆ ಇಟ್ಕೊಂಡಿರೋದ್ರಿಂದ ಎರಡು ಕಾಲು ಹೀಗಿದೆ, ತಲೆ ಮತ್ತೆ ಎರಡು ಹೀಗೆ ಇದೆ. ಅದೇನೋ ಒಟ್ಟ ಮೇಲೆ ಬಿದ್ದೋಗ್ಬೇಕಾಯ್ತು ಅನ್ನೋ ನಿಜ, ಭೂಮಿ ಹಿಡ್ಕೊಳ್ಳದೆ ಹೋಗಿದ್ರೆ. ಅಥವಾ ಹಾರೋಗ್ಬೇಕಾಯ್ತು ಅನ್ನೋದು ನಿಜ. ಯದೇ ಅಂತರ ಮಧ್ಯೆ ಜಾವಾ ಪೃಥಿವ್ಯೋ ಯಾ ಆಕಾಶ ತಸ್ಥೋ ವಾಯು. ಆಕಾಶ ಉಚ್ಯತೆ ಮಂಚಸ್ಥವತ. ಮಂಚ ಕುಗ್ತಾ ಇದೆ ಅಂದ್ರೆ ಮಂಚ ಮೇಲೆ ಇರೋರು ಕುಗ್ತಾ ಇದೆ ಅಂತ ಹೇಗೆ ಅರ್ಥವೋ ಹಾಗೆ ಆಕಾಶದಲ್ಲಿರುವ ವಾಯು ಅಂದ್ರೆ ಆಕಾಶದಲ್ಲಿರುವಂತಹ ಸಮಾನ ವಾಯು ಅರ್ಥ ಮಾಡಲಿಕ್ಕೆ ಹೊರತು ಆಕಾಶ ವಾಯು ಬೇರೆ ಬೇರೆ. ಆಕಾಶವೇ ವಾಯು ಆಗಲ್ಲ,
ಆಕಾಶ ಜಾವಾಪಸಿಗಳ ನಡುವೆಯಲ್ಲಿರುವ ಆಕಾಶವೋ ಅಂದ್ರೆ ಆಕಾಶದಲ್ಲಿರುವ ವಾಯುವೋ ಅಂತ ತಗೋಬೇಕು. ಯಾಕೆಂದ್ರೆ ಪ್ರಾಣ ಪ್ರಕರಣದಲ್ಲಿ ಆಕಾಶ ತಗೊಂಡ್ಬರಕ್ ಕಾರಣ ಇಲ್ಲ. ಅಧಿಕರಣ ಪ್ರಕರಣ ಪ್ರಾಣಂದು. ಅಲ್ಲಿ ಮಧ್ಯದಲ್ಲಿರುವ ಆಕಾಶವಿದೆಯಲ್ಲ ಅಂದ್ರೆ ಬರೀ ಆಕಾಶ ತಗೊಂಡು ಏನ್ ಮಾಡ್ಬೇಕು? ಆಕಾಶದಲ್ಲಿರುವ ಸಮಾನ ವಾಯು ಅಂತ ತಗೋಬೇಕು. ಅದ್ ಹೆಂಗೆ ಅಂದ್ರೆ ಮಂಚಸ್ಥವತಿ ದೃಷ್ಟಾಂತ. ಮಂಚ ಆಕ್ರೋಶಂತಿ ಅನ್ನೋ ಜಾಗದಲ್ಲಿ ಮಂಚ ಮೇಲೆ ಇರೋ ಕುಗ್ತಾ ಇದ್ದಾರೆ ಅಂತ ಅರ್ಥ ಹೊರತು ಮಂಚವೇ ಕುಗ್ತಾ ಇದೆ ಅಂತ ಅರ್ಥವಲ್ವೋ. ಆಕಾಶದಲ್ಲಿರುವ ವಾಯು ಅಂದ್ರೆ ಆಕಾಶವೆಂಬ ವಾಯು ಅಂದ್ರೆ ಆಕಾಶದಲ್ಲಿರುವ ಸಮಾನ ವಾಯು ಅಂತ ತಗೋಬೇಕು. ಆಕಾಶವೇ ವಾಯು ಅಲ್ಲ, ಸ ಸಮಾನ. ಆಕಾಶ ವಾಯು ಸಮಾನನು. ಸಹ ಸಮಾನಮನುಗೃಹಾನೋ ವರ್ತದೆ ಇತ್ಯರ್ಥ. ಆಕಾಶವು ಸಮಾನವಾಗಿದೆ, ಸಮಾನ ವಾಯು ಸಮಾನವಾಗಿದೆ. ಹಾಗೆ ಆ ಗುಣ ಸಮಾನತ್ವ ಗುಣ ಆಕಾಶಕ್ಕೂ ಸಮಾನ ವೃತ್ತಿಗೂ ಸಮಾನವಾಗಿದೆ ಅಂದ ಅದು ಅದಕ್ಕೆ ಅಭಿಮಾನಿ ದೇವತೆ. ಈ ಪೃಥ್ವಿ ಅಪಾನಕ್ಕೆ, ವ್ಯಾನಕ್ಕೆ ವಾಯು, ಪ್ರಾಣಕ್ಕೆ ಆದಿತ್ಯ, ಸಮಾನಕ್ಕೆ ಆಕಾಶ ಅಂದ್ರೆ ಆಕಾಶದಲ್ಲಿರುವಂತ ಸಮಾನ ವಾಯು. ಆಕಾಶ ಅಂತ ಅಂದ್ರು ಆಕಾಶದ ವಾಯು ತಗೋಬೇಕು. ಆಕಾಶ ಅಂದ್ರೆ ಆಕಾಶದ ಹೋಲಿಕೆ ಏನಿದೆ ಅಂದ್ರೆ ಆಕಾಶವು ಸಮಾನವಾಗಿದೆ, ಸಮಾನ ವಾಯು ಸಮಾನವಾಗಿದೆ. ಹಾಗಾಗಿ ಆಕಾಶಸ್ಥವಾದ ಸಮಾನ ವಾಯುವನ್ನ ಆಕಾಶ ಅಂತ ಹೇಳ್ತಾ ಅವನು ಇದನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಅನುಗ್ರಾಹ್ಯ ಅನುಗ್ರಾಹಕರು. ಅಪಾನಕ್ಕೆ ಅನುಗ್ರಾಹಕ ಪೃಥ್ವಿ, ವ್ಯಾನಕ್ಕೆ ಅನುಗ್ರಾಹಕ ವಾಯು, ಹಾಗೆ ಉದಾನಕ್ಕೆ ಪ್ರಾಣಕ್ಕೆ ಅನುಗ್ರಾಹಕ ಆದಿತ್ಯ, ಹೀಗೆ ಸಮಾನಕ್ಕೆ ಅನುಗ್ರಾಹಕ ಆಕಾಶ ಅಂದ್ರೆ ಆಕಾಶದಲ್ಲಿ ಸಮಾನ ವಾಯು ಅಂತ. ಆಕಾಶವು ಸೇರಿಸು ತಗೋಬೇಕು. ಆಕಾಶ ಪದಕ್ಕೆ ಸ್ಕೈ ಅಂತಾನೂ ಇದೆ, ಸ್ಪೇಸ್ ಅಂತಾನೂ ಇದೆ. ಇಲ್ಲಿ ಸ್ಕೈಯೂ ಅಲ್ಲ ಸ್ಪೇಸು ಅಲ್ಲ, ಏರ್ಗೆನೆ ಸಮಾನ ವಾಯುವೆ, ವಾಯುಗೆನೆ ಏರ್ಗೆನೆ ಆಕಾಶ ಅಂತ ಇದಾರೆ ಇಲ್ಲಿ. ಅದು ಹೇಳೋದು ಔಚಿತ್ಯ ಇದೆ. ಆಕಾಶ ಅಂತ ಯಾಕೆ ಹೇಳ್ತು ಅಂತಂದ್ರೆ ಅಲ್ಲಿರುವ ವಾಯುವೇ ಸಮಾನವಾದ ಸಮಾನ ಅಂತ ಆಕಾಶ ಅಂತ ಹೇಳಿದ್ರು. ಆಕಾಶದಂತೆಯೇ ಸಮಾನತೆ ಇದೆ, ವ್ಯಾಪಕತ್ವ ಸಮಾನತ್ವ ಇದೆ. ಹಾಗೆ ಇಲ್ಲಿರುವ ಸಮಾನಕ್ಕೂ ಸಮಾನತ್ವ ಇದೆ. ಹಾಗಾಗಿ ಸಮಾನ ಅಂತ ಹೇಳಿದೆ. ಏನೋ ಒಂದು ಹೋಲಿಕೆ ಕೊಡ್ಬೇಕಲ್ಲ. ಇದರಲ್ಲಿ ಪ್ರಸಾಮಾನ್ಯ ಅಂತ ಇದರಲ್ಲಿ ಛಾಂದೋಗ್ಯದಲ್ಲಿ ಪ್ರಸ್ತಾವ ಅಲ್ಲೇ ಪ್ರಸಾಮಾನ್ಯ ಅಂತಂದ್ರು, ಇದು ಪ್ರ ಅಂತಂದ್ರು ಒಂದು ಪ್ರಸಾಮಾನ್ಯ. ಹಾಗೆ ಸಮಾನಮೇವ ಅನುಗೃಹಾನೋ ವರ್ತತೆ. ಸಮಾನಸ್ಯ ಅಂತರಾಕಾಶಸ್ಥತ್ವ ಸಾಮಾನ್ಯ ನೋಡಿ. ಸಮಾನವು ಅಂತರಾಕಾಶದಲ್ಲಿದ್ದಾನೆ ಇದೆ ಎಂಬುದು ಎರಡಕ್ಕೂ ಹೋಲಿಕೆ ಇದೆ, ಸಾಮಾನ್ಯತೆ ಇದೆ. ಹಾಗಾದ್ರಿಂದ ಅದು ಇದು ಸಮಾನ. ಅದಕ್ಕೆ ಅಲ್ಲಿ ಆರಂಭದಲ್ಲಿಯೇ ಬಾಹ್ಯಮ ವಿಧತ್ತೆ ಕಥಮಧ್ಯಾತ್ಮಂ ಅಂತ ಪ್ರಶ್ನೆ ಮಾಡಿದ್ದ. ಬಾಹ್ಯವಾಗಿಯೂ ಅಧ್ಯಾತ್ಮವಾಗಿಯೂ ಯಾವ ರೀತಿ ಇದ್ದಾರೆ ಅಂತ ಇವಾಗ ಅದನ್ನು ಹೊಂದಿಸ್ತಾ ಇದ್ದಾರೆ. ಬಾಹ್ಯ ಅಧ್ಯಾತ್ಮವನ್ನು ಒಂದು ಏಕೀಕರಣ ಮಾಡ್ತಾ ಇದ್ದಾರೆ. ಸಾಮಾನ್ಯನತೆ ಯೋ ಬಾಹ್ಯೋ ವಾಯು ಸಹ ವ್ಯಾಪ್ತಿ ಸಾಮಾನ್ಯ ಧ್ಯಾನ. ವ್ಯಾಪನಾತ್ ವಾಯು ವ್ಯಾನ ಅಂತ. ವ್ಯಾಪ್ತಿ ಸಾಮಾನ್ಯ, ವ್ಯಾಪನಾತ್ ಅಂದ್ರೆ ಸಾಮಾನ್ಯವಾಗಿ ಹೊರಗಿನ ವಾಯು ಎಲ್ಲರೂ ತುಂಬಿಕೊಂಡಿರೋದು ಅನ್ನೋದು ಏನಿದೆ ಅದು ವ್ಯಾಪ್ತಿ ಸಾಮಾನ್ಯದಿಂದ ಆ ಸಾಮಾನ್ಯ ವಾಯು ಈ ವ್ಯಾನವು ದೇಹ ಮೇಲೆ ವ್ಯಾಪಿಸ್ಕೊಂಡಿದೆ. 72,70,00,000 10,201 ವ್ಯಾಪಿಸ್ಕೊಂಡಿರೋದ್ರಿಂದ ಇವ್ರಿಗೂ ವ್ಯಾಪ್ತಿತ್ವ ಇದೆ, ಸಾಮಾನ್ಯವಾದ ವಾಯುಗೂ ವ್ಯಾಪ್ತಿತ್ವ ಇದೆ. ಅವನೇ ವ್ಯಾನ. ಸಾಮಾನ್ಯವಾದ ವಾಯುವು ಅಧ್ಯಾತ್ಮವಾದ ವ್ಯಾನವು ಪರಸ್ಪರ ಅನುಗ್ರಾಹ್ಯ ಅನುಗ್ರಾಹಕರು ಅಥವಾ ಪರಸ್ಪರ ಒಂದರದೇ ಎರಡು ರೂಪ, ಬಾಹ್ಯ ರೂಪ ಅಧ್ಯಾತ್ಮ ರೂಪ ಅಂತ ತಗೋಬಹುದು. ವ್ಯಾನ ಅನುಗೃಹಾನೋ ವರ್ತತೆ ಇತ್ಯಭಿಪ್ರಾಯ. ವ್ಯಾನವಾಯುವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಈ ಸಾಮಾನ್ಯವಾದ ವಾಯು ಅಧ್ಯಾತ್ಮವಾದ ವ್ಯಾನವನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಗೋಬೇಕು, ಆ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರು. ಇನ್ನು ತೇಜಸ್ಸು ಅನ್ನೋದಿಲ್ಲ, ಇಲ್ಲಿ ಉದಾಹರಣೆ ಒಂದಿದೆ. ಪಂಚಭೂತದಲ್ಲಿ ಆಕಾಶ ಆಯಿತು, ವಾಯು ಆಯಿತು, ಪೃಥ್ವಿ ಆಯಿತು, ಸೂರ್ಯ ಆಯಿತು, ನೀರು ಹೇಳಲೇ ಇಲ್ಲ. ನೀರು ತೇಜಸ್ಸು ಅಂತ ಹೇಳ್ತೇವೆ ಇವಾಗ. ತೇಜೋಹವ ಉದಾರ ತಸ್ಮಾತ್ ಪ್ರಶಾಂತ ತೇಜ ಉದರ್ಭವಂ ಇಂದ್ರಿಯೇ ಮನಸಿ ಸಂಪದ್ಯಮಾನೈ. ತಸ್ಮಾತ್ ಉಪಶಾಂತ ತೇಜಾಃ ಪುನರ್ಭವಂ
मनसि सम्पद्यमानैः ತೇಜ ಉದಾನ, ತೇಜಸ್ಸೇ ಉದಾನವು. ಉದಾನವಾದ ಉದಾನವಾಯು ನಮ್ಮ ದೇಹದಲ್ಲಿ ಬಿಸಿ ಇದೆಯಲ್ಲ, ಈ ಬಿಸಿಗೆ ಉದಾನವಾಯುವೇ ಕಾರಣವಂತೆ. ಪ್ರಾಣೋತ್ಕ್ರಾಂತಿ ಆದಾಗ ದೇಹ ತಣ್ಣಗಾಗತ್ತಲ್ಲ, ಉದಾನವಾಯು ಅಡಗುತ್ತಾನೆ, ತೇಜಸ್ಸ ಸೇರ್ಕೊಳ್ತಾನೆ ಅಂತ. ತನಗೆ ಅನುಗ್ರಹ ಮಾಡ್ತಿರುವಂತಹ ತೇಜಸ್ ತತ್ವದಲ್ಲಿ ಉದಾನವಾಯು ಅಡಗೋದ್ರಿಂದ ದೇಹದ ಬಿಸಿ ಹೋಗುತ್ತೆ. ಅದನ್ನ ಈ ದೇಹದ ಬಿಸಿಗೆ ಉದಾನವಾಯು ಕಾರಣ. ಈ ಉದಾನವಾಯುಗೆ ಅನುಗ್ರಾಹಕ ದೇವತೆ ತೇಜಸ್ ತತ್ವ, ತೇಜೋ ಹವಾ ಉದಾನ. ಅದನ್ನ ಉಪಶಾಂತ ತೇಜ, ಯಾರೋ ಮರಣಶೀಲರು, ಮೃತರಾದವರು ಉಪಶಾಂತ ತೇಜಸ್ಕರಾಗಿರ್ತಾರೆ. ಅಂದ್ರೆ ದೇಹದ ತೇಜಸ್ಸುನೇ ಉಷ್ಣವು ಅಡಿಗಿರುತ್ತೆ. ಪುನರ್ಭವ ಮತ್ತೆ ಹುಟ್ಟುವಾಗ ಇಂದ್ರಿಯ ಮನಸ್ಸು ಸಂಪದ್ಯಮಾನಿ, ಇಂದ್ರಿಯ ಮನಸ್ಸು ಸೇರಿಕೊಳ್ಳುವಾಗಲೂ ಆ ತೇಜೋವಾಯುವಿನಿಂದ ಉದಾನವಾಯುವಿನಿಂದಲೇ ಕೂಡ್ಕೊಂಡವರಾಗಿ ಹೋಗ್ತಾರೆ. ಉದಾನವಾಯುವೇ ಅವರ ಎಲ್ಲಾ ಇಂದ್ರಿಯ ವರ್ತಿಯನ್ನು, ಬಾಕಿ ಎಲ್ಲ ವರ್ತಿಯನ್ನು ವೇಂಡಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತಂತೆ. ಪ್ರಾಣ ಹೋಗ್ತಾನೆ ಎಂದು ಪ್ರಾಣವು ಉದಾನ ಪ್ರಧಾನ ಹೋಗ್ತಾನೆ ಅಂತ ಹೋಗ್ಬೇಕು. ಉತ್ಕ್ರಾಂತಿ ಆಗೋದು ಉದಾನವಾಯುವಿನಿಂದ ಅಂತ. ಆ ಉದಾನವಾಯು ಎಲ್ಲವನ್ನು ವೇಂಡಿಂಗ್ ಮಾಡ್ಕೊಳ್ತದೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಎಲ್ಲವನ್ನು ತನ್ನ ಆಳ್ಕೊಂಡು ಇನ್ನು ಪುನರ್ಭವಕ್ಕೆ ಹೊರಟಾಗ ಎಲ್ಲವನ್ನು ತಗೊಂಡು ಹೋಗ್ತಾನೆ ಅಂತ. ಯದ್ಬಾಹ್ಯಂ ಹವೈ ಪ್ರಸಿದ್ಧಂ ಸಾಮಾನ್ಯಂ ತೇಜ ತತ್ ಶರೀರೇ ಉದಾನ. ಹೊರಗೆ ಪ್ರಸಿದ್ಧವಾದ ಸಾಮಾನ್ಯವಾದ ಬಿಸಿ ಇದೆಯಲ್ಲ, ಉಷ್ಣ ತೇಜಸ್ಸು, ಅದೇ ಶರೀರಕ್ಕೆ ಉದಾನ ಅಂತ. ಸಾಮಾನ್ಯವಾಗಿ ಪ್ರಸಿದ್ಧವಾಗಿರೋ ಉಷ್ಣ ತೇಜಸ್ಸು ಬಿಸಿ ಅಂತ ಏನಿದೆ ವಾತಾವರಣದಲ್ಲಿ ಬಿಸಿ, ಆ ದೇಹದಲ್ಲೂ ಬಿಸಿ. ಅವಾಗ ವಾತಾವರಣದಲ್ಲೇ ಇದ್ಮೇಲೆ ಯಾವಾಗಲೂ ಇರಲೇಬೇಕಲ್ಲ. ಅಂದ್ರೆ ಉದಾನದ ವೃತ್ತಿ ವ್ಯಾಪಾರ ಇರೋವರೆಗೆ ಇರುತ್ತೆ. ಉದಾನ ವೃತ್ತಿ ಹೊರಟೋಡ್ಕೊಳ್ಳೇನೆ ದೇಹ ತಣ್ಣಗಾಗ್ಬಿಡುತ್ತೆ. ಉದಾನಂ ವಾಯುಂ ಅನುಗೃಹಾತಿ ಸ್ವೇನ ಪ್ರಕಾಶೇನ ಇತ್ಯಭಿಪ್ರಾಯ. ತನ್ನ ಪ್ರಕಾಶದಿಂದ, ಬೆಳಗುವಿಕೆಯಿಂದ, ಅನುಗ್ರಹದಿಂದ ಉದಾನ ವೃತ್ತಿಯನ್ನ ಆ ತೇಜಸ್ಸು ಅನುಗ್ರಹ ಮಾಡ್ತಾ ಇರ್ತಂತೆ. ಹಾಗೆ ದೇಹ ಎಲ್ಲ ಮುಟ್ಟಿದ ಬಿಸಿಯಾಗಿರುತ್ತೆ. ಬಿಸಿಯಾಗಿದೆ ಕಾರಣ ಉದಾನದು. ಯಾರು ಜಾಸ್ತಿ ಬಿಸಿ ಇರುತ್ತೋ ಅವ್ರು ಜಾಸ್ತಿ ಉದಾನದ ಅನುಗ್ರಹ ಶಕ್ತಿ ಜಾಸ್ತಿ ಇದೆ ಅಂತ. ನಮ್ಮ ಪ್ರಭು ಇದ್ದಾನೆ ಮತ್ತೂರಲ್ಲಿ, ಅವನು 5 ಮೀನು ಹಿಡ್ಕೊಂಡ್ರೆ ಸುಟ್ಟೋದನ್ನ ಅವ್ರ ಕೈ ಬಿಡ ಮಾಡಿದ ಕೈಯಲ್ಲಿ ನೀನು ಅನ್ಬೇಕು. ಅಷ್ಟು ಬಿಸಿ ಅವ್ನ ಕೈಯಲ್ಲಿ ತುಂಬಾ ಹಿಟ್ ಮಾಡಿ ಇರುತ್ತೆ. ಕೆಲವು ಜನಕ್ಕೆ ಜಾಸ್ತಿ ಇರುತ್ತೆ, ಕೆಲವು ಜನ ಮನಸ್ಸು ಕೂಲು, ಬಾಡಿಯೂ ಕೂಲು. ಯಸ್ಮಾತ್ ತೇಜಸ್ ಸ್ವಭಾವ ವಾಕ್ಯ ತೇಜೋ ನಿಗೃಹೀತ ಉತ್ಕ್ರಾಂತಿಕರ್ತ. ತಸ್ಮಾದ್ ಯದಾ ಲೌಕಿಕ ಪುರುಷಃ ಉಪಶಾಂತ ತೇಜಃ ಭವತಿ ಉಪಶಾಂತಂ ಸ್ವಾಭಾವಿಕಂ ತೇಜಃ ಯಸ್ಯ ಸಹ ತದಾ ತಂ ಕ್ಷೀಣಾಯುಷಂ ಮುಮೂರ್ಷುಂ ವಿದ್ಯಾತ್. ಯಾವಾಗ ಈ ತೇಜಸ್ ಸ್ವಭಾವದವರ ಉದಾನವಾಯು, ಉದಾನಕ್ಕೂ ತೇಜಸ್ಸಿಗೂ ಅವಿನಾಭಾವ ಸಂಬಂಧ, ನಿತ್ಯ ಸಂಬಂಧ ಅಂತ ಆದ್ರಿಂದ ಹೊರಗಿನ ತೇಜಸ್ಸಿನ ಅನುಗ್ರಹವನ್ನು ಹೊಂದಿದಂತಹ ಈ ಉದಾನವಾಯು ಯಾವಾಗ ಉತ್ಕ್ರಾಂತಿಕರ್ತನಾಗ್ತಾನೋ, ಇನ್ನು ಬಿಟ್ಟು ಹೋಗ್ತೀನಿ, ದೇಹದ ವ್ಯಾಪಾರ ಮುಗೀತು, ನಂದು ಇಲ್ಲಿನ ಪ್ರಾರ್ಥ ಕರ್ಮ ಮುಗೀತು ಅಂತಾಗಿ ಉತ್ಕ್ರಾಂತಿಕರ್ತ ಆಗ್ತಾನೋ, ಆಗ ಯಾವಾಗ ಲೌಕಿಕ ಪುರುಷನೋ ಲೌಕಿಕ ಪುರುಷನು ಉಪಶಾಂತ ತೇಜ ಆರ್ಕೊಂಡು ಬರ್ತಾವ. ಕಾಲು ತಣ್ಣಗಾಯ್ತು, ಈ ಮೈ ತಣ್ಣಗಾಯ್ತು, ಹೊಟ್ಟೆ ತಣ್ಣಗಾಯ್ತು, ಎಲ್ಲ ತಣ್ಣಗಾಯ್ತು ಅಂದ್ರೆ ಆಯ್ತಪ್ಪ ಒಂದು ಕತೆ ಮುಗೀತು ಅಂತ ಎಲ್ಲ ಫ್ರೀಸ್ ಆಗ್ಬಿಡುತ್ತೆ. ಹಾಗೆ ಉಪಶಾಂತ ತೇಜ ಭವತಿ. ಆಗ ಸ್ವಾಭಾವಿಕ ತೇಜಸ್ಸು ಯಾವಾಗ ಕ್ಷೀಣವಾಗ್ತಾ ಸಾಮಾನ್ಯ ತೇಜಸ್ ತತ್ವದಲ್ಲಿ ಅಡಕವಾಗ್ಬಿಡುತ್ತೆ, ಆಗ ಅವನ ಆಯುಷ್ಯ ಕ್ಷೀಣವಾಯಿತು, ಮುಗಿದೋಯಿತು. ಇನ್ನು ಮುಮೂರ್ಷು ಮರ್ತು ಬಿಚ್ಚು ಸಾಯೋ ಹೊರಟವನು, ಸತ್ತವನು ಅಂತ ಇಂತ ಸಾಯೋ ಹೊರಟವನು. ತಣ್ಣಗಾಯ್ತು, ಇನ್ನು ಸಾಯೋ ಹೊರಟಿಲ್ಲಪ್ಪ. ಸತ್ತ ಮೇಲೆ ತಣ್ಣಗಾಗೋರು, ಇನ್ನು ಸಾಯೋ ಹೊರಟ ಮೇಲೆ ತಣ್ಣಗಾಗಲ್ಲ. ತಣ್ಣಗಾಗ್ತಾ ಸಾಯ್ತಾ ಹೋಗ್ತಾನೆ ಕಾಣುತ್ತೆ. ಈ ತಣ್ಣಗಾಗ್ತಾನು ಹೋಗುತ್ತೆ, ಸಾಯ್ತಾನು ಹೋಗ್ತಾನೆ, ಎರಡು ಒಟ್ಟೊಟ್ಟಿಗೆ ಆಗುತ್ತೋ ಏನೋ. ಕೈ ಕಾಲು ತಣ್ಣಗಾಗ್ತಾ ಬರುತ್ತೆ. ಅದೇ ಕಾಲು ಕೆರೀತಾರೆ, ಅಂಗಾಲು ಕೆರೀತಾರೆ. ಅಂಗಾಲಲ್ಲಿ ಅವನಿಗೆ ಹಿಂದೆ ಕೆರ್ಕೊಳ್ಳೋದಂದ್ರೆ ಇನ್ನೂ ಈ ಸೆನ್ಸೇಷನ್ ಇದೆ ಕಣೋ, ಇನ್ನು ಹೋಗಿಲ್ಲ, ಅವನು ಇದಾನೆ ಅಂತ ಇದು ಮಾಡ್ತಾರೆ. ಅದೇ ಕೆಲಸ ಉಸಿರಾಡ್ತಾನೆ, ಕಾಲು ಏನಿದಾಗಲ್ಲ. ಅನೇಕ ತರಹ ಇದೆ ಸಾಯೋದ್ರಲ್ಲಿ. ಒಟ್ಟು ಮುಮೂರ್ಷು ಅದು ಸಾಯಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ. ಇಷ್ಟ ಅನಿಟ್ಟು ಕೇಳೋದೇ ಇಲ್ಲ, ಹೋಗ್ಬೇಕು
ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ ಹೊರಡಬೇಕು ಬಂದವರು ಇಲ್ಲಿ ಇರುವುದಕ್ಕೆ ಎಡೆಯಿಲ್ಲಣ್ಣ ಅಂತ ಹಾಡುವಾಡಿದ ಸ್ವಾಮಿಗಳು. ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ. ಒಂದು ಬಾಲ್ಯ, ಒಂದು ಯೌವನ, ಒಂದು ವಾರ್ಧಕ್ಯ, ನಾಲ್ಕನೇದೇ ಗಾಡಿ ಕಟ್ಟೋದು. ಸಹ ಪುನರ್ಭವಂ ಶರೀರಾಂತರಂ ಪ್ರತಿಬದ್ಧತೆ. ಅವನು ಪುನರ್ಭವವನ್ನ ಅಂದ್ರೆ ಶರೀರಾಂತರವನ್ನ ಮತ್ತೊಂದು ಶರೀರವನ್ನು ಹೊಂತಾನೆ. ಇನ್ನೊಂದು ಶರೀರಕ್ಕೆ ಹೋಗೋದಕ್ಕೆ ಅವನು ರೆಡಿ ಆಗ್ತಾನೆ. ಆಯ್ತು, ನಾನು ಇನ್ನು ಬರ್ತೀನಿ ಕಣ್ರಪ್ಪ, ಗುಡ್ ಬೈ ಗುಡ್ ಬೈ ಗುಡ್ ಬೈ ಎಲ್ರಿಗೂ ತಾಳೆ ಇದು ಮಾಡ್ಬಿಟ್ಟು ಕೈಯಲ್ಲಿ ಆಡ್ಸ್ಕೊಂಡು ಹೇಳ್ಬಿಟ್ಟು ಹೋಗ್ತಾ ಇದ್ದ. ಹೊಸಳ್ಳಿ ಸುಬ್ಬಣ್ಣ ವೆಂಟಿಲೇಟರ್ ಇದ್ದ, ಕಂಡ್ಬಿಡ್ತಿದ್ದ. ಡಾಕ್ಟ್ರು ಕಷ್ಟ ಕಂಡ್ರೆ ಬಹಳ ಕಟ್ಟಿಲ್ಲೂ ಆಗಲ್ಲ ಅಂತಂದ್ರು. ಎಲ್ಲ ಬಂದು ಹೋಗುದು ಎಲ್ರಿಗೂ ಹೀಗೆ ಅಂತಿದ್ದ. ಹೆಂಡತಿ ಬಂದು ಹೋದಾಗ ಒಳ್ಳೆ ಶುಭ ಆಗ್ಬಿಟ್ಟ. ಹೆಂಡತಿಗೆ ಕೈ ಅಲ್ಲಾಡ್ತಾ ಇದ್ದಾನೆ, ಅಳ್ತಾ ಅವನ ಹೆಂಡತಿ ಹೊಲ್ಸ್ಕೊಂಡು ಹೊರಗೆ ಬಂದು ಅರ್ಧ ಗಂಟೆ ಹೋದ ಅವನು. ನೋಡಿ, ಅಲ್ಲಿವರೆಗೂ ಹೆಂಡತಿಗೆ ಗೊತ್ತಾಯ್ತು, ಕೈಗೆ ಅಲ್ಲಾಡ್ ಕನ್ಗೆ ಮಾಡ್ದ, ಒಳ್ಳೆ ಶುಭ ಮಾಡ್ಬಿಟ್ಟ. ಇದು ಮಾಡ್ದ. ಏನು ಆ ಬಾಕಿ ಎಲ್ಲಾ ಪ್ರೇಮವೂ ಒಂದು, ಇದೊಂದು ಪ್ರೇಮ ಎಕ್ಸ್ಟ್ರಾರ್ಡಿನರಿ ಪ್ರೇಮ. ಆ ಜಾಗ ಬಂದ್ರೆ ಉಕ್ಕಿ ಅವರಿಗೆ ದುಃಖ ಬಂದ್ಬಿಡ್ತು, ಕಣ್ಣೀರು ಬರ್ತಾ ಇದೆ, ಏನು ಮಾಡಕ ಸ್ವತಂತ್ರ, ಅಯ್ಯೋ ಪಾಪ, ಅಯ್ಯೋ ಗ್ರಹಚಾರವೇ ಸ್ವಾಮಿ. ಒಳ್ಳೆ ಶುಭ ಆಗ್ಬಿಟ್ಟ. ಅವ್ರ ಅಣ್ಣ ಬಂದೋದ್ರು, ಅವ್ರ ನೆಂಟ್ರೆಲ್ಲ ಬಂದೋದ್ರು, ಎಲ್ಲರಿಗೂ ಹೀಗಂತಂದು ಹೂ ಅಂತಂದ. ಕೊನೆ ಹೆಂಡತಿ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ ಹೋದಪ್ಪ. ನಿಜವಾಗ್ಲೂ ನುಗ್ತೀರೋ, ಅಳ್ತೀರೋ, ದುಃಖ ಪಡ್ತೀರೋ ಪಾಪ. ಹೊತ್ಕೊಂಡು ಪಾಪ ಹೆಂಡತಿಗೆ ಗುಡ್ ಬೈ ಮಾಡಿದ. ಹೋಗ್ಬಾರಮ್ಮ, ನಾನು ಬರ್ತೀನಿ, ನಂದು ಆಯ್ತು ಅಷ್ಟೇ, ನನ್ ಕಟ್ಕೊಂಡು ನಿನ್ನ ಹಣೆ ಬರ ಹೀಗೆ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು. ಸಹ ಇಂದ್ರಿಯೈ ಮನಸಿ ಸಂಪದ್ಯಮಾನೈ ಪ್ರವಿಶದ್ಭಿ ವಾಗಾದಿಭಿ. ಇಂದ್ರಿಯದೊಡನೆ ಮನಸ್ಸನ್ನು ಸೇರ್ಕೊಳ್ತು, ಒಂದಾಗುತ್ತಾ ಪ್ರವೇಶ ಮಾಡ್ತಾ ವಾಗಾದಿಗಳೆಲ್ಲ, ವಾಕ್ ಹೋಯ್ತು, ಕಣ್ಣು ಹೋಯ್ತು, ಕಿವಿ ಹೋಯ್ತು, ಎಲ್ಲ ಹೋಗಿ ಎಲ್ಲ ಅಲ್ಲೊಳಗೆ ಸೇರ್ಕೊಂಡು ಅದಷ್ಟನ್ನು ಎಂಡಿ ಮಾಡ್ಕೊಂಡು ಹೃದಯಕ್ಕೆ ಬಂದು, ಹೃದಯದಿಂದ ಯಾವುದೋ ನಾಡಿ ಓಪನ್ ಆಗುತ್ತಲ್ಲ, ಅಲ್ಲಿಂದ ಉದಾನವಾಯು ಆ ಲಿಂಗಶಿರಿಯನ್ನ ತಗೊಂಡು ಕಣ್ಣೋ ಕಿವಿಯೋ ಮೂಗೋ ಬಾಯೋ ಯಾವುದಿಂದನೋ ಒಂದು ಹೊರಗೆ ಬಂದು ಹೊರಟೋಗ್ತಾರೆ. ಹೋದ ಅಂದ್ಕೊಳ್ಳೆ ಆಯ್ತು, ಅಲ್ಲಿಗೆ ತಣ್ಣಗಾಯ್ತು. ನಮ್ಮ ತಂದೆ ಏನೋ ಹಾಸ್ಯ ಮಾಡ್ತೀಯ ಹೋಗೋರ್ನ, ನಿಂಗೆ ಹೋದ್ರೆ ನೀನ್ ಸತ್ರ ಹೊರೋರು ಇಲ್ಲ ಗೊತ್ತಾ ಹಾಗೆ ಅಂದ್ರು. ಅವ್ರು ಹೋದ ಸತ್ರ ಹೊರೋರು ಇದ್ದಾರೆ, ನೀನ್ ಸತ್ರ ಹೊರೋರು ಇಲ್ಲ, ನಿನ್ನ ಹರೇವರ ಅಂತದ್ದು ಒಂದು. ಅಯ್ಯೋ ತುಂಬಾ ಸಂತೋಷ ಅಲ್ಲ, ಆ ಸತ್ರ ಯಾಕೆ ಕಳ್ಬೇಕು ಅಂದೆ ನಾನು. ಅಯ್ಯೋ ಹೊರೋರು ನಿಂಗೇನು ಮುಸುಕ, ನಾ ಸತ್ ಮೇಲೆ ಹತ್ತಷ್ಟು ಬಿಟ್ಟಷ್ಟು ಇಲ್ಲ, ನಾನ್ ಸತ್ರ ಹೊರೋರು ಇಲ್ಲ ಅಂತ ನಮ್ಮ ತಂದೆ ದುಃಖ ಪಡ್ತಾ ಇದ್ರು. ಅಯ್ಯೋ ಮನೆ ಬರುವೆ, ನೀನ್ ಸತ್ರ ಹೊರೋರು ಇಲ್ವೋ, ಎಂತ ಮಗನ ಹುಟ್ಬಿಟ್ಟಿಯೋ. ನನ್ಗೆ ನಗು ಬರ್ತಿದ್ದ ಮಾತು ಕೇಳಿ. ಯಚ್ಚಿತ್ತಸ್ತೇನೀಶ ಪ್ರಾಣಮಾಯಾತಿ ಪ್ರಾಣಸ್ತೇಜಸಾ ಯುಕ್ತಃ ಸಹಾತ್ಮ ಯಥಾ ಸಂಕಲ್ಪಿತಂ ಲೋಕನ್ನಯತಿ. ಪ್ರಾಣಸ್ತೇಜಸಾ ಯುಕ್ತಃ ಯಚ್ಚಿತ್ತಃ ತೇನ ಏಷಃ ಪ್ರಾಣಂ ಆಯಾತಿ ಪ್ರಾಣಃ ತೇಜಸಾ ಯುಕ್ತಃ ಸಹ ಆತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ಮರಣ ಕಾಲದಲ್ಲಿ ಯಚ್ಚಿತ್ತ ಅಂತ ಅರ್ಥ. ಯಾವ ಚಿತ್ತದವನು ಅಂದ್ರೆ ಸಾಯೋ ಕಾಲದಲ್ಲಿ ಯಾವ ಚಿತ್ತ ಇರ್ತಾನೋ ಆ ಚಿತ್ತಕ್ಕೆ ಈ ಪ್ರಾಣ ಬಂದು ಸೇರ್ಕೊಳ್ತಂತೆ. ಪ್ರಾಣ ಬಂದು ಸೇರ್ಕೊಂಡ್ಕೊಂಡ್ರೆ ಪ್ರಾಣದ ಹಿಂದ್ಗಡೆಲ್ಲ ಭಾಗಗಳೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಆ ಪ್ರಾಣ ತೇಜಸ್ಸು ಅಂತಂದ್ರೆ ಇದು ಉದಾನವಾಯು. ಆ ಉಷ್ಣಾತ್ಮಕವಾದ ಉದಾನವಾಯು ಜೊತೆ ಸೇರ್ಕೊಳ್ತಾನೆ. ಕೂಡ್ಕೊಂಡ್ಬಿಟ್ಟು ಆ ಉದಾನವಾಯು ತನ್ನ ಆತ್ಮನೊಡನೆ ಜೀವಾತ್ಮನನ್ನು ಮುಖ್ಯ ಪ್ರಾಣನನ್ನು ಎಲ್ಲ ಇಂದ್ರಿಯಗಳನ್ನು ಕೂಡಿಸ್ಕೊಂಡ್ಬಿಟ್ಟು ಯಥಾ ಸಂಕಲ್ಪಿತಂ ಲೋಕಂ. ಇವನು ಯಾವ ಲೋಕಂ ಸಂಕಲ್ಪ ಮಾಡಿದಾನ, ಸಂಕಲ್ಪ ಏನು ಮಾಡಿಲ್ಲ, ಒಟ್ಟು ಇವನು ಬದುಕಿನಿಂದ ಸಾಯುವವರೆಗೆ ಮಾಡಿದ್ದಾಗಿರುವ ಆ ಪುಣ್ಯ ಪಾಪಗಳು ಆಟೋಮೆಟಿಕ್ ಸಾಲ್ಟ್ ಆಗ್ಬಿಡುತ್ತೆ ಮರಣ ಕಾಲದಲ್ಲಿ. ಅಷ್ಟು ಪುಣ್ಯ ಪಾಪಗಳು ಸರಾಸರಿ ತಗೊಂಡ್ಬಿಟ್ಟು ಯಾವುದು ಪುಣ್ಯ ಜಾಸ್ತಿಯೋ ಪಾಪ ಜಾಸ್ತಿಯೋ ಅಂತ ಇದು ಎರಡಕ್ಕಿಂತಲೂ ಹಿಂದಿನ ಜನ್ಮದ ಪಾಪವೋ ಪುಣ್ಯವೋ ಬಲವತ್ತರವಾದ್ರೆ ಅದಕ್ಕೆ ಹೋಗ್ಬಿಡುತ್ತೆ. ಇದೆರಡು ಇಲ್ಲಿ ಪೆಂಡಿಂಗ್ ಹೋಗ್ಬಿಡುತ್ತೆ ಆಟೋಮೆಟಿಕ್. ಇಂಥ ಆಟೋಮೆಟಿಕ್ ಇದು ಕಂಪ್ಯೂಟರ್ ಅಂತಂದ್ರೆ ಹಿಂದಿನ 10,000 ಜನ್ಮಗಳಿರ್ಬೋದು, 100 ಜನ್ಮ ಇರ್ಬೋದು, ಅಲ್ಲಿ ಯಾವ್ಯಾವ್ದು ಬಲವತ್ತರವಾಗಿ ಕಾಯ್ತಾ ಕೂತ್ಕೊಂಡಿರುತ್ತೋ ಪುಣ್ಯವಾಗಲಿ ಪಾಪವಾಗಲಿ, ಅದು ಈಗಿನ ಜನ್ಮದ ಪುಣ್ಯ ಪಾಪಕ್ಕಿಂತ ಬಲವತ್ತರವಾಗಿಬಿಟ್ಟಿದ್ರೆ
ಅದು ಹೇಳ್ಕೊಂಡ್ಬಿಡ್ತಾ ಇದನ್ನ ಈ ಉದಾಹರಣೆ ಹೇಳ್ಕೊಂಡ್ಬಿಟ್ಟು ಅದೇ ತೋರಿಸಿದ ಮಾರ್ಗದಲ್ಲಿ ಲೋಕಾಂತರಕ್ಕೆ ಜನ್ಮಾಂತರಕ್ಕೆ ಹೋಗ್ಬಿಟ್ಟು ಅಲ್ಲಿ ಜನ್ಮ ತಗೊಂಡು ಮತ್ತೆ ಅಲ್ಲಿ ಕಣ್ಣು ಬಿಟ್ಕೊಂಡು ನೋಡ್ತಾ ಕೂತ್ಕೊಳ್ತಾನೆ. ಏನೋ ಹೊಸ ಲೋಕ ಬಂದಲ್ಲ ಅಂತ ಮಗು ಎಸ್ಕೊಂಡ್ಕೊಂಡು ಬೀದಿ ಬಂದ್ರೆ ಆ ಮಗು ನೋಡ್ಬೇಕು, ನಾಯಿ ನೋಡ್ಬೇಕು, ಹಸು ಹೆಂಗ್ ನೋಡುತ್ತೆ, ಹಿಂಗ್ ನೋಡುತ್ತೆ. ಹಸು ನೋಡಿದ್ರೆ ದುರ್ಗುಟ್ಟಿ ನೋಡುತ್ತೆ, ಹಿಂಗ್ ಹಸು ನೋಡುತ್ತೆ, ಹಿಂಗ್ ಕಾಗೆ ನೋಡುತ್ತೆ, ಆ ಕಾಗೆ ನೋಡಿದ್ರೆ ಹಿಂಗ್ ನೋಡುತ್ತೆ. ಅದು ಎಷ್ಟು ಕಣ್ಣು ಬಿಡಿಸೋದೇ ಇಲ್ಲ ಇದೆ, ಅದು ದುರ್ಗುಟ್ಟಿ ನೋಡ್ತಾ ಇರುತ್ತೆ ಮಗು. ಆ ಮಗುಗೆ ಏನು ಆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅಂದ್ರೆ ಹೊಸ ಹೊಸ ಪ್ರಾಣಿಗಳ ಮೇಲೆ ಭಾರಿ ಇಷ್ಟ. 1-2 ಸಾವಿರ ತೋರಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗೋ, ಆಮೇಲೆ ಬಾಯಿ ಮಾತು ಬರದೆ ಹೋದ್ರೆ ಅಂಬೆ ನೋಡೋಣ ಅಂದ್ರೆ ಹೂದಿ ಬರುತ್ತೆ. ಅಂಬೆ ಕರ್ಕೊಂಡು ಹೋಗು ಅಂತ, ಅಂಬೆ ಕರ್ಕೊಂಡು ಹೋಗು, ನಾಯಿ ತೋರಿಸು, ಬೀದಿ ಕರ್ಕೊಂಡು ಹೋಗು ಅಂತ. ನೀನು ಹಂಗೆ ಹೋದ್ರೆ ಅವಕಾಶ ಮಾಡ್ಬಿಡತ್ತೆ. ಪಾಪ ಅದಕ್ಕೆ ಹೋಗಕ್ಕಾಗಲ್ವಲ್ಲ, ನನ್ಗೆ ಎಚ್ಕೊಂಡು ಹೋಗಿಲ್ಲ ಅದು ಹೋದ್ರೆ ಬಗ್ಗೆ ಕೆಲಸ ಆಗತ್ತೆ ಗೊತ್ತು. ಬಾಲಾನಾಂ ರೋದನಂ ಬಲಂ ಅಂತ. ನಾನು ಹತ್ರ ನನ್ಗೆ ಎಚ್ಕೊಳ್ತಾರೆ, ಅದು ಕರೆಕ್ಟ್ ಗೊತ್ತು ಮಾಡ್ಕೊಡು. ಬಂದ ಹೇಳ್ಬೇಡ ಹೇಳಿ ಮತ್ತೆ ಎಚ್ಕೊಂಡು ಮತ್ತೆ ಬೀದಿ ತೋರಿಸ್ಬೇಕು. ಉತ್ಸವ ಮಾಡಿದ ಹುಡುಗರಿರ ಅಂತ. ನಾಳೆ ಹೋಗೋಣ ಭಾಷ್ಯ. ನಾವು 10-11 ಆಯ್ತು. ಮೊದಲನೇ ಟಿಪ್ಪಣಿ ಅರ್ಥ ಒಂಚೂರು ಹೇಳಿರೋಳೆ. ಏನೋ ಛಾಂದೋಗ್ಯದಲ್ಲಿ ಹೇಳಿರುವ ಉತ್ಕ್ರಾಂತಿ ಮತದ ಸೂಚನೆ ಇಲ್ಲಿ ವೃತ್ತಿಯ ಲಯವನ್ನು ಮಾತ್ರ ಹೇಳಿದೆ, ಅವರದ್ದು ತತ್ವ ಪ್ರಳಯವನ್ನಲ್ಲ ಅಂದ್ರೆ ಏನರ್ಥ? ಹಾ ಸರಿ, ತತ್ವ ಪ್ರಳಯ ಒಟ್ಟು ಮಹಾಭೂತಗಳ ಪ್ರಳಯ ತತ್ವ ಪ್ರಳಯ, ಅದು ಅವಿಭಾಗ ಶತಪಥ ಅದು. ಮಹಾಪ್ರಳಯದಲ್ಲಿ ಆಕಾಶ ತತ್ವವೇ ಪ್ರಳಯವಾಗತ್ತೆ, ವಾಯು ತತ್ವ. ಇಲ್ಲಿ ಆಯಾ ವಾಯು ವೃತ್ತಿ ಮಾತ್ರ ಪ್ರಳಯ ಆಗೋದು. ಅವಿಭಾಗ ಶತಪಥ ಸೂತ್ರ ಇದೆಯಲ್ಲ, ಅದು ತತ್ವ ಪ್ರಳಯ. ಇಲ್ಲಿ ಅಂತರಾ ವಿಜ್ಞಾನ ಅದರಲ್ಲಿ ಇದು ಓದ್ತೀರಮ್ಮ, ಓದಿಮ್ಮ. ಎಷ್ಟೇ ಪೇಜು? 60.